ನೆರೆದಿರುವ ಎಲ್ಲರಿಗೂ ಮುಂಜಾನೆಯ ಶುಭಕಾಮನೆಗಳು. ಅಡಿಗೆಯನ್ನು ಮಾಡಬೇಕಣ್ಣ, ಅಡಿಗೆಯನ್ನು ಮಾಡಬೇಕಣ್ಣ, ನಾನೀಗ ಜ್ಞಾನದ ಅಡಿಗೆಯನ್ನು ಮಾಡಬೇಕಣ್ಣ, ಅಡಿಗೆಯನ್ನು ಮಾಡಬೇಕು, ಮಡಿಸಬೇಕು ಮದಗಳನ್ನು, ಒಡೆಯನಾಜ್ಞೆಯಿಂದ ಒಳ್ಳೆ ಸಡಗರದಿ ಈ ಮನೆಯ ಸಾರಿಸಿ ಎಂಬ ಕನಕದಾಸರ ತತ್ವಪದದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಕನಕದಾಸ ಅಧ್ಯಯನ ಪೀಠ, ಕನಕದಾಸ ಸಂಶೋಧನಾ ಕೇಂದ್ರ, ಮಂಗಳ ಗಂಗೋತ್ರಿ ಕನಕ ಜಯಂತಿಯ ಪ್ರಯುಕ್ತ ಕೀರ್ತನ ಗಂಗೋತ್ರಿ ಕನಕದಾಸರ ಕೀರ್ತನೆಗಳ ಗಾಯನ ಮತ್ತು ಸಮೂಹ ಗಾಯನ ಕಾರ್ಯಕ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ನಮ್ಮ ನಾಡಿನ ಪಂಡಿತರು ಹೇಳುತ್ತಾರೆ, ಭಕ್ತಿ, ಕಾವ್ಯ, ಸಂಗೀತ ಈ ಮೂರೂ ಸೇರಿದಾಗ ಅದೇ ಕನಕದಾಸರ ನುಡಿನಾದ. ಹೌದು, ದೇವರ ದಾಸರ ಶರಣದಲ್ಲಿ ವಿಶಿಷ್ಟ ಸ್ಥಾನ ಪಡೆದವರು, ಜನಮನ ಗೆದ್ದವರು, ಸತ್ಯದ ಪರ ಧ್ವನಿ ಎತ್ತಿದ ನಮ್ಮ ಕನಕದಾಸರು. ಕನಕದಾಸರ ಕಾವ್ಯಗಳು ಕೇವಲ ದೇವರ ಸ್ತುತಿ ಅಲ್ಲ, ಅದು ಜನಜಾಗೃತಿ. ಅವರು ಹೇಳಿದ ಮೂಢನರು ದೈವವನ್ನು ಕಂಡರೇನು ಎಂಬ ಪ್ರಶ್ನೆ ಇಂದಿಗೂ ಸಮಾಜದ ಕಣ್ಣಿಗೆ ಅಳಲು ತರಿಸುತ್ತದೆ. ಅವರು ಕೇವಲ ಕವಿಯಲ್ಲ, ಸಮಾನತೆಯ, ಸತ್ಯ ಮತ್ತು ಮಾನವೀಯತೆಯ ಪ್ರತೀಕ. ನಾವು ಇಂದು ಇಲ್ಲಿ ಸೇರಿರುವುದು ಭಕ್ತಿ, ಕಾವ್ಯ ಮತ್ತು ಸಂಗೀತದ ಮಹಾಮೇಳ ಕನಕದಾಸರ ಜಯಂತಿಯ ಪ್ರಯುಕ್ತ ಆಯೋಜಿಸಿರುವ ಕನಕ ಕೀರ್ತನ ಗಂಗೋತ್ರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಕೆ.ಎಸ್. ಪವಿತ್ರ ಮೇಡಮ್ ಅವರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಪರೀಕ್ಷಾಂಗ ಪ್ರೊಫೆಸರ್ ಎಚ್ ದೇವೇಂದ್ರಪ್ಪ ಸರ್ ಅವರು ಹಾಗೂ ನಮ್ಮ ವಿಭಾಗದ ಅಧ್ಯಕ್ಷರು ಪ್ರೊಫೆಸರ್ ನಾಗಪ್ಪ ಗೌಡ ಸರ್, ನಮ್ಮ ವಿಭಾಗದಲ್ಲಿಯೇ ಹಿರಿಯ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿಗೊಂಡಿರುವಂತಹ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸರ್ ಪ್ಲೀಸ್ ಕಮ್. ಹಾಗೆ ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕಾಗಿ ಹಿರಿಯರಾದ ಟೋನ್ಸೆ ಪುಷ್ಕಲ್ ಕುಮಾರ್ ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್, ನಿಮಗಿದ್ದ ವೇದಿಕೆ. ಶ್ರೀ ಗುರು ಗಣಾಧಿಪತಯೇ ನಮಃ, ಶ್ರೀ ಸರಸ್ವತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಚಿಂತೆಯಾತಕ್ಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ, ಮಾನಿನಿಯ ತೊರೆದವನಿಗೆ ಆ ಭೋಗವೇತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕ್ಕೆ, ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕ್ಕೆ. ಪ್ರೀತಿ ಇಲ್ಲದೆ ಎಡೆಯ ನಿಕ್ಕಿದ ಅನ್ನವೇತಕ್ಕೆ, ನೀತಿ ಅರಿತು ನಡೆಯದಿರುವ, ನೀತಿ ಅರಿತು ನಡೆಯದಿರುವ ಬಂಟನೇತಕ್ಕೆ.
ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಸಂಯರಿತು ನಡೆಯದಿರುವ ಸತಿಯಿದ್ದೇತಕೆ, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೆ, ಮನ್ನಣೆಯನು ನಡೆಸದಿರುವ ದೊರೆಯು ಏತಕೆ, ಚೆನ್ನಾದಿ ಕೇಶವನಲ್ಲದ ದೈವವೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ. ಪ್ರಾರ್ಥನೆಯನ್ನು ಸುಮಧುರವಾಗಿ ಹಾಡಿದ ನಿಮಗೆ ಧನ್ಯವಾದಗಳು ಸರ್. ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲ ಅತಿಥಿಗಳಿಗೆ, ಗುರುಜನರಿಗೆ ಮತ್ತು ಸ್ನೇಹಿತರಿಗೆ ಸ್ವಾಗತವನ್ನು ಕೋರುವ ಸಲುವಾಗಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಬರುತ್ತಿದ್ದಾರೆ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರು ಹಾಗೂ SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನಂಜಯ್ ಕುಂಬ್ಳೆ ಸರ್ ಅವರು. ವೇದಿಕೆಯಲ್ಲಿರುವ ಹಿರಿಯರೇ ಹಾಗೂ ಸಭೆಯಲ್ಲಿರುವ ಎಲ್ಲ ಸಹೃದಯಿ ಬಂಧುಗಳೇ, ಇವತ್ತು ಕನಕದಾಸ ಸಂಶೋಧನಾ ಕೇಂದ್ರದ ಬಹಳ ಮಹತ್ವದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದು ಪ್ರತಿ ವರ್ಷ ನಮ್ಮಲ್ಲಿ ನಡೆಯುವ ಒಂದು ಕಾರ್ಯಕ್ರಮ, ಕನಕ ಕೀರ್ತನ ಗಾಯನ ಕಾರ್ಯಕ್ರಮ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನಕದಾಸ ಪೀಠ ಅದು 2003ರಲ್ಲಿ ಆರಂಭ ಆಯಿತು. ಆ ಬಳಿಕ 2008ರಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರ ಎನ್ನುವ ಕೇಂದ್ರವನ್ನು ಕೂಡ ಕರ್ನಾಟಕ ಸರ್ಕಾರ ಇಲ್ಲಿ ಆರಂಭಿಸುವುದಕ್ಕೆ ಅನುವು ಮಾಡಿಕೊಟ್ಟಿತು. ಅಂದಿನಿಂದ ಕನಕದಾಸರ ಬದುಕು, ಅವರ ಚಿಂತನೆಗಳು, ಅವರ ಕಾವ್ಯಗಳು, ಇವುಗಳ ಕುರಿತು ಬೇರೆ ಬೇರೆ ವಿಚಾರಗಳನ್ನಿಟ್ಟುಕೊಂಡು ನಾವು ಕಾರ್ಯಕ್ರಮಗಳನ್ನು ಜೋಡಿಸ್ತಾ ಬಂದಿದ್ದೇವೆ. ಇಷ್ಟು ವರ್ಷಗಳಲ್ಲಿ, ಸುಮಾರು 20 ವರ್ಷಗಳ ಒಂದು ಸುದೀರ್ಘವಾದ ಈ ಕನಕ ಪೀಠದ ಯಾನದಲ್ಲಿ ನಾವು ಕನಕ ತತ್ವಚಿಂತನ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಿರಂತರ ಮಾಡ್ತಾ ಬಂದಿದ್ದೇವೆ. ಅದು ಈ ಪದವಿ ಕಾಲೇಜುಗಳಿಗೆ ಅಥವಾ ಯುವ ತಲೆಮಾರಿಗೆ ಕನಕದಾಸರ ಚಿಂತನೆಗಳನ್ನು ದಾಟಿಸುವ ಒಂದು ಕಾರ್ಯಕ್ರಮ, ಉಪನ್ಯಾಸ ಸರಣಿಯ ಕಾರ್ಯಕ್ರಮ. ಅದರ ಜೊತೆಗೆ ಇದೊಂದು ಸಾಮುದಾಯಿಕ ಪಾಲ್ಗೊಳ್ಳುವಿಕೆಯ ಒಂದು ಕಾರ್ಯಕ್ರಮ, ಕನಕ ಕೀರ್ತನ ಗಂಗೋತ್ರಿ ಎನ್ನುವ ಈ ಕಾರ್ಯಕ್ರಮ. ಇದಲ್ಲದೆ ನಾವು ಬೇರೆ ಬೇರೆ ಅನೇಕ ಕನಕದಾಸರ ಕುರಿತಾದ ಕೃತಿಗಳ ಪ್ರಕಟಣೆಯನ್ನು ಮಾಡ್ತೇವೆ. ಇತ್ತೀಚೆಗೆ ಕನಕಾಭಿಯಾನ ಎನ್ನುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದು ಶಾಲೆಗಳಲ್ಲಿ ಹೋಗಿ ಕನಕದಾಸರ ಕುರಿತಾದಂಥ ಉಪನ್ಯಾಸವನ್ನು ನೀಡಿ ರಸಪ್ರಶ್ನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಕನಕರನ್ನು ಮುಟ್ಟಿಸುವ ಒಂದು ಪ್ರಯತ್ನ ಅದು. ಅದಲ್ಲದೆ ಇಲ್ಲೇ ಈಗ ಕಳೆದ ವರ್ಷದಿಂದ ಕನಕ ಕಾಯಕ ದಾಸೋಹ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಉದ್ಯೋಗ ಮುಖಿಯಾದಂಥ ಒಂದು ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ನಾವು UGC ನೆಟ್ ಎಕ್ಸಾಮನ್ನು ಬರೆಯುವ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕೂಡ ನಾವು ಈ ಪೀಠದ ಮೂಲಕ ನಡೆಸ್ತಾ ಬಂದಿದ್ದೀವಿ. ಹೀಗೆ ಬೇರೆ ಬೇರೆ ಅನೇಕ ಚಟುವಟಿಕೆಗಳನ್ನು ಈ ಕೇಂದ್ರದ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಹೇಳಿದಾಗೆ ಇದೊಂದು ಸಮುದಾಯ ಕೇಂದ್ರಿತ ಕಾರ್ಯಕ್ರಮ. ಕನಕದಾಸರು ಅವರು ಸಮುದಾಯದಿಂದ ದೂರ ಹೋದ ಸಂತರಲ್ಲ, ಬದಲಾಗಿ ಸಮುದಾಯದ ಒಳಗೆ ಇದ್ದು ಇಲ್ಲಿನ ಸಮುದಾಯದ ಒಳಗೆ ಇರತಕ್ಕಂಥ ಏನು ಅರಿವಿನ ಕೊರತೆ ಇದೆ ಅದನ್ನು ಸರಿಪಡಿಸ್ತಾ ಈ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಬಂದವರು. ಸಮುದಾಯದವರದೊಂದು ಧ್ಯೇಯವಾಕ್ಯ ಇದೆ, ಎಲ್ಲಿಂದ ಬಂದಿರೆಂದು ಕೇಳುವಿರಿ ನೀವು, ಜನರ ನಡುವಿನಿಂದ ಎಂದು ಹೇಳುವೆವು ನಾವು, ಎಲ್ಲಿಗೆ ಪೋಪಿರೆಂದು ಕೇಳುವಿರಿ ನೀವು, ಜನರ ನಡುವಿಗೆ ಎಂದು ಹೇಳುವೆವು ನಾವು ಅಂತ ಒಂದು ಘೋಷವಾಕ್ಯ ಇದೆ. ಬಹುಶಃ ಈ ಘೋಷವಾಕ್ಯಕ್ಕೆ ನಿಜವಾದ ಅನ್ವರ್ಥ ವ್ಯಕ್ತಿತ್ವದ ಹಾಗೆ ಬೆಳೆದವರು ಕನಕದಾಸರು. ನಾವು ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾ ಬಂದಿದ್ದೇವೆ, ಸತ್ಯವೂ ಕೂಡ. ಆದರೆ ಕನಕದಾಸರ ರಚನೆಗಳನ್ನು ಗಮನಿಸಿದರೆ ಅವರಿಗಿರುವ ಸಂಗೀತದ ಒಂದು
ತಿಳುವಳಿಕೆಯನ್ನ, ಅರಿವನ್ನ ಗಮನಿಸಿದರೆ ಅವರು ಪುರಂದರದಾಸರಿಗೆ ಹೆಗಲೆಣೆಯಾಗಿ ಈ ಅರ್ಥದಲ್ಲಿಯೂ ಕೂಡ ನಿಲ್ಲಬಲ್ಲಂತ ಒಬ್ಬರು ದಾಸರು. ಅದರಿಂದ ಪುರಂದರದಾಸರು ಮತ್ತು ಕನಕದಾಸರು ಎಲ್ಲರೂ ಕೂಡ ನಮ್ಮಲ್ಲಿ ಸಮುದಾಯವನ್ನ ಬೆಳಗಿದೆ. ಅದು ವಚನಕಾರರಿಂದ ಶಿವಶರಣರು ಏನು ಮಾಡಿದ್ರು ಅದೇ ಕಾರ್ಯವನ್ನು ಇನ್ನೊಂದು ನೆಲೆಯಲ್ಲಿ ಭಾವಪೂರ್ಣವಾದ ಕೀರ್ತನೆಗಳ ಮೂಲಕ ಈ ಸಮಾಜವನ್ನು ತಿದ್ದುವ ಕೆಲಸವನ್ನ ನಿರಂತರ ದಾಸವರೇಣ್ಯರು ಮಾಡ್ತಾ ಬಂದಿದ್ದಾರೆ. ಅಂಥ ದಾಸವರೇಣ್ಯರಲ್ಲಿ ಬಹಳ ಮುಖ್ಯ ಒಬ್ಬ ಕೀರ್ತನಕಾರರಾದ ಕನಕದಾಸರನ್ನ, ಅವರ ದಾರ್ಶನಿಕತೆಯನ್ನ, ಅವರ ಕಾವ್ಯಗಳ ಸೊಗಸನ್ನ, ಇದನ್ನೆಲ್ಲ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕೆನ್ನುವ ಹಿನ್ನೆಲೆಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಸಂಗೀತಕ್ಕೆ ಅದು ನಮ್ಮ ಅಂತರಂಗವನ್ನು ಬೆಳಗತಕ್ಕಂಥ ದೀಪ್ತಿ, ಅದಕ್ಕೊಂದು ಬಹಳ ಶಕ್ತಿ ಇದೆ. ಸಂಗೀತ ಇಲ್ಲದೆ, ಹಾಡಿಲ್ಲದೆ ನಾವು ಬದುಕಲಾರೆವು ಅನ್ನುವಷ್ಟು ನಾವು ಸಂಗೀತದ ಜೊತೆಗೆ ಬೆಸೆದುಕೊಂಡವರು. ಸಣ್ಣ ಮಗುವಿರುವಾಗ ತೊಟ್ಟಿಲಿನಲ್ಲಿ ಕೀರ್ತನೆಗಳನ್ನು ಕೇಳ್ತಾನೆ ನಾವು ನಲಿದಾಡಿದವರು, ನಿದ್ದೆಗೆ ಜಾರಿದವರು. ಈಗ ಬೆಳೀತಾ ಬೆಳೀತಾ ಹಾಡುಗಳಿಲ್ಲದ ಲೋಕದಲ್ಲಿ ನಾವು ಬದುಕಲಾರೆವು. ಅದರಿಂದ ಸಂಗೀತಕ್ಕೆ ಬಹಳ ದೊಡ್ಡ ಒಂದು ಶಕ್ತಿ ಇದೆ. ಅದು ನಮ್ಮ ಅಂತರಂಗವನ್ನು ಬೆಳಗಬಲ್ಲಂತಹ ಒಂದು ಶಕ್ತಿ. ಅದು ನಮಗೆ ಎರಡು ಮುಖಗಳು, ಒಂದು ಬಹಿರ್ಮುಖದಲ್ಲಿ ಬೇಕಾದಷ್ಟು ನಮಗೆ ನಮ್ಮ ಬಹಿರ್ಮುಖವನ್ನು ತುಂಬಿಕೊಳ್ಳುವುದಕ್ಕೆ, ಅದರ ಸಮೃದ್ಧಿ, ಅದರ ಸಂಕಟ ಎಲ್ಲವೂ ಇದೆ ನಮಗೆ, ಆ ಎಲ್ಲದರ ಜೊತೆಗೆ ಇರ್ತೇವೆ. ಆದರೆ ನಮ್ಮ ಕಾಲದ ಬಹಳ ದೊಡ್ಡ ಕೊರತೆ ಏನಂದ್ರೆ ನಮ್ಮ ಅಂತರಂಗವನ್ನು ಬೆಳಗುವ ಸಂಗತಿಗಳು ಕಡಿಮೆ ಆಗಿವೆ. ಮೌನ ಕಡಿಮೆ ಆಗಿದೆ, ಗದ್ದಲ ಜಾಸ್ತಿ ಆಗಿದೆ. ಈ ಮೌನವನ್ನ, ನಮ್ಮ ಭಾವ ಪ್ರಪಂಚ ಏನಿದೆ ಆ ಭಾವ ಪ್ರಪಂಚವನ್ನ, ನಮ್ಮ ಮನೋಪ್ರಪಂಚವನ್ನು ನಾವು ಶ್ರೀಮಂತಗೊಳಿಸಿಕೊಳ್ಳದೆ ಹೋದರೆ ಆಗ ಈ ಬದುಕಿಗೆ ಅರ್ಥವೇ ಇರುವುದಿಲ್ಲ. ಈ ಅಂತರಂಗವನ್ನು ಬೆಳಗುವ ಸಂಗೀತದ ಒಂದು ವಿಶಿಷ್ಟ ದಾರಿ ಏನಿದೆ ಆ ದಾರಿಯನ್ನ ದಾಸವರೇಣ್ಯರು ನಮಗೆ ಕೊಟ್ಟಿದ್ದಾರೆ, ಕನಕದಾಸರು ನಮಗೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ನಮ್ಮನ್ನು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ಮನೋವೈದ್ಯರೇ ಬಂದಿದ್ದಾರೆ. ಬಹಳ ಸಂತೋಷ. ಅಂತರಂಗದ ನಿಜವಾದ ನಮ್ಮ ಮನಸ್ಸಿಗೆ ಏನು ಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಹಿರಿಯರು ಬಂದಿದ್ದಾರೆ. ನೀವು ಮೇಡಮ್ ಡಾಕ್ಟರ್ KS ಪವಿತ್ರ ಅವರನ್ನು ಕೇಳಿದ್ದೀರಿ. ಬೇಕಾದಷ್ಟು ಅವರ ಪತ್ರಿಕೆಗಳಲ್ಲಿ ಅವರ ಲೇಖನಗಳನ್ನು ಓದದವರಿಲ್ಲ. ನಿರಂತರವಾಗಿ ಅವರು ಬಹಳ ವಿದ್ವತ್ಪೂರ್ಣವಾದ ಅರಿವನ್ನ ಬಿತ್ತುವ ಲೇಖನಗಳನ್ನ ನಮ್ಮ ಪತ್ರಿಕೆಗಳ ಮೂಲಕ ಬರಿತಾ ಇರುವವರು. ಅನೇಕ ಕೃತಿಗಳು, ಅದು 50ಕ್ಕೂ ದಾಟಿದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ವಿಶೇಷವಾಗಿ ಅವರು ನೃತ್ಯ ಕಲಾವಿದೆ, ಸಂಗೀತವನ್ನು ಅಭ್ಯಾಸ ಮಾಡಿದರು. ಅವರ ವಿಸ್ತೃತ ಪರಿಚಯವನ್ನು ಮುಂದೆ ನಮ್ಮ ಗೆಳೆಯ ಮಂಡಿಸ್ತಾರೆ, ನಾನು ಅದಕ್ಕೆ ಪ್ರವೇಶಿಸುವುದಿಲ್ಲ. ಆದರೆ ನಮಗೆ ಬಹಳ ಇಷ್ಟ ಆಗುವುದೇನೆಂದ್ರೆ, ಅವರು ಕಳೆದ ಸಲ ಕನಕ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಬಂದಿದ್ರು. ಅಲ್ಲಿ ಅವರು ಕನಕದಾಸರ ಕೀರ್ತನೆಗಳನ್ನ ಹೇಗೆ ನೃತ್ಯಾನುಸಂಧಾನ ಮಾಡಬಹುದು ಎನ್ನುವುದನ್ನು ಒಂದು ಪ್ರಾತ್ಯಕ್ಷಿಕೆ ಮಾಡಿದರು. ಬಹಳ ಕಾಲ ನೆನಪುಳಿಯುವ ಒಂದು ಕಾರ್ಯಕ್ರಮ ಅದು. ಯಾಕಂದ್ರೆ ಅಷ್ಟು ಸರಳವಾಗಿಯೂ ಅಷ್ಟು ವಿದ್ವತ್ಪೂರ್ಣವಾಗಿಯೂ ಅವುಗಳನ್ನು ಹೇಗೆ ಒಂದು ಪ್ರಕಾರವನ್ನು ಇನ್ನೊಂದು ಪ್ರಕಾರಕ್ಕೆ ಜೋಡಿಸಬಹುದು ಎನ್ನುವುದನ್ನು ಬಹಳ ಅರ್ಥವತ್ತಾಗಿ ಅವರು ಮಂಡಿಸಿದವರು. ಬೇರೆ ಬೇರೆ ಉಪನ್ಯಾಸಗಳಲ್ಲಿ ನಾವು ಅವರ ವಿಚಾರಗಳನ್ನ ಕೇಳಿದ್ದೇವೆ. ಒಂದರ್ಥದಲ್ಲಿ ಕನ್ನಡ ನಾಡಿನಲ್ಲಿ ವರ್ತಮಾನದಲ್ಲಿ ಬಹಳ ಸೂಕ್ಷ್ಮ ಸಂವೇದನೆಯ ಕಲೆಯನ್ನ ತನ್ನ ಜೀವವೇ ಎಂದು ಪ್ರೀತಿಸುವ ಒಬ್ಬರು ಕಲಾವಿದೆ ಅವರು. ದೂರದ ಶಿವಮೊಗ್ಗದಿಂದ ಬೆಳಿಗ್ಗೆ ಎದ್ದು ತುಂಬಾ ಕಷ್ಟ ಪಟ್ಟುಕೊಂಡು, ಅಂದ್ರೆ ಅವರಿಗೆ ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದು ಅವರು ಇಷ್ಟು ಪ್ರಯಾಣವನ್ನು ಮಾಡಿ ಇಲ್ಲಿವರೆಗೆ ಬಂದಿದ್ದಾರೆ. ಅವರ ಪ್ರೀತಿ ದೊಡ್ಡದು. ಕನಕದಾಸರ ಕಾರ್ಯಕ್ರಮ ಅಲ್ಲ, ನಾನು ಬರ್ತೇನೆ. ಯಾಕಂದ್ರೆ ಕನಕದಾಸರ ಜೊತೆಗೆ ನಾನು ನಿಡುಗಾಲದ ಒಂದು ಒಡನಾಟ ಇದೆ ನನಗೆ. ಯಾವುದರ ಮೂಲಕ ಅಂದ್ರೆ ಅವರ ವಿಚಾರಗಳ ಮೂಲಕ, ಅವರ ಕೃತಿಗಳ ಮೂಲಕ ಅಂತ ಹೇಳಿದವರು. ಕನಕದಾಸರು ಮತ್ತು ಸಂಗೀತ, ಅವರ ಸಂಗೀತದ ಕುರಿತೆ ವಿಶೇಷ ಸಂಶೋಧನೆಯನ್ನು ಕೈಗೊಂಡಿರತಕ್ಕಂಥ ಸಂಶೋಧಕಿಯವರು. ಮೇಡಮ್, ನಿಮಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ವಹಿಸಬೇಕಾಗಿತ್ತು. ನಿರಂತರ ನಮ್ಮ ಚಟುವಟಿಕೆಗಳಲ್ಲಿ ಯಾವತ್ತೂ ಯಾವ ಕಾರ್ಯಕ್ರಮ ಮಾಡಿದ್ರು ನಮ್ಮ ಜೊತೆಗೆ ಇರ್ತಾರೆ. ಇವತ್ತು ಕೂಡ ಬರೋರಿದ್ರು. ಆದರೆ ತುರ್ತು ಒಂದು ಸಭೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕರೆದ ಉನ್ನತ ಶಿಕ್ಷಣದ ಒಂದು ಸಭೆ ಇದ್ದದ್ರಿಂದ ಅವರು ಮತ್ತು ನಮ್ಮ ಕುಲಸಚಿವರು ಅದರಲ್ಲಿ ಭಾಗವಹಿಸಲೇಬೇಕಾದ ಅನಿವಾರ್ಯತೆ ಇದ್ದದ್ರಿಂದ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕೇಳಿಕೊಂಡಾಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ H. ದೇವೇಂದ್ರಪ್ಪ ಸರ್ ಅವರು ಆಗಮಿಸಿದ್ದಾರೆ. ನಿರಂತರ ನಮ್ಮೆಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇರುವ ಹಿರಿಯರು, ಅವರನ್ನು ಕೂಡ ಗೌರವಪೂರ್ವಕ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು ಕನಕದಾಸ
ಸಂಶೋಧನಾ ಕೇಂದ್ರವನ್ನ ನಿಡುಗಾಲ ಮುನ್ನಡೆಸಿದ ಮಂಗಳೂರು ವಿಶ್ವವಿದ್ಯಾಲಯದ ಕನಕದಾಸರು ಅಂತ ಅವರನ್ನ ಅನೇಕರು ಹೇಳೋದು. ಬಹಳ ಪ್ರೀತಿಯಿಂದ ಈ ಪೀಠವನ್ನ ಕಟ್ಟಿ ಬೆಳೆಸಿದ ಹಿರಿಯರು. ಇವತ್ತು ಅವರು ಬಂದಿದ್ದಾರೆ. ನಾನು ಬರೋದಿಲ್ಲ ಅಂತ ಅವರು ಹೇಳಿದ್ರು. ಅವ್ರಿಗೆ ಒಂಥರ ಕನಕದಾಸರ ಚಿಂತನೆಗಳನ್ನ, ಕನಕದಾಸರ ಏನು ಆಲೋಚನೆಗಳಿವೆ ಅದನ್ನ ತಮ್ಮ ಜೀವನದಲ್ಲೇ ಅಳವಡಿಸಿಕೊಂಡಿರತಕ್ಕಂಥ ಹಿರಿಯರು ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು. ಮೊನ್ನೆ ನಾವೊಂದು ಬಹಳ ದೊಡ್ಡ ಸಮಾವೇಶವನ್ನು ಇಲ್ಲಿ ಮಾಡಿದೆವು, ಗಿಳಿವಿಂಡು ಸಮಾವೇಶ, ಮೊನ್ನೆ ಭಾನುವಾರ. ಅದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿದವರು ಗಿಳಿವಿಂಡಿನ ಅಧ್ಯಕ್ಷರು ಕೂಡ. ಈ ವಿಭಾಗದ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆ ಅದು. ಇಲ್ಲಿ ಕನ್ನಡ ವಿಭಾಗದಲ್ಲಿ ನಿರಂತರವಾಗಿ ಬೇರೆ ಬೇರೆ ಚಟುವಟಿಕೆಗಳು ನಿರಂತರ ನಡಿಬೇಕು ಎನ್ನುವ ಅಪೇಕ್ಷೆಯನ್ನು ಹೊಂದಿರತಕ್ಕಂಥ ಹಿರಿಯರು, ನಾಡಿನ ಬಹಳ ದೊಡ್ಡ ಚಿಂತಕರು, ವಾಗ್ಮಿಗಳು. ಅವರು ಇವತ್ತು ಈ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವುದು ಈ ಸಭೆಯ ಪ್ರಭೆಯನ್ನು ಹೆಚ್ಚಿಸಿದೆ. ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ನಮ್ಮ ವಿಭಾಗದ ಅಧ್ಯಕ್ಷರಾದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ಗಿಳಿವಿಂಡು, ಈಗಾಗಲೇ ಹೇಳಿದ ಗಿಳಿವಿಂಡಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ನಮ್ಮ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರು ಈ ವಿಭಾಗದಲ್ಲಿ ನಿರಂತರ ಕನ್ನಡದ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರ ನಡೀಬೇಕು ಎನ್ನುವ ಆಸೆ ಉಳ್ಳವರು. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಈ ವಿಭಾಗದಲ್ಲಿ ನಿರಂತರ ಚಟುವಟಿಕೆಗಳು ನಡೀತಾ ಇವೆ. ಅದಕ್ಕೆಲ್ಲ ಮೂಲ ಪ್ರೇರಕ ಶಕ್ತಿಯಾಗಿರುವವರು. ನಾವೆಲ್ಲ ಪೀಠದ ಏನು ಚಟುವಟಿಕೆಗಳನ್ನು ಮಾಡಿದ್ರು ಕೂಡ ಅವರ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿಯೇ ನಾವು ಚಟುವಟಿಕೆಗಳನ್ನು ಮುನ್ನಡೆಸುವವರು. ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ನಾಡಿನ ಪ್ರಸಿದ್ಧ ಸಣ್ಣ ಕಥೆಗಾರರು, ಹಾಗೇನೆ ಇಲ್ಲಿನ ರತ್ನಾಕರ ವರ್ಣಿ ಪೀಠದ ಸಂಯೋಜಕರು ಆಗಿರುವ ಪ್ರೊಫೆಸರ್ ಸೋಮಣ್ಣ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿರಂತರ ನಾವು ಇಂಥ ಚಟುವಟಿಕೆಗಳನ್ನು ನಾಗಪ್ಪಗೌಡರು, ಸೋಮಣ್ಣ ಸರ್, ನಾನು, ಯಶಕುಮಾರ್, ನಾವೆಲ್ಲ ಜೊತೆಗೂಡಿಕೊಂಡು ಅನೇಕ ಕಾರ್ಯಕ್ರಮಗಳು ನಿರಂತರ ನಡೆಸ್ತಾ ಇರ್ತೇವೆ. ಒಳ್ಳೆ ಸಹೃದಯ ಮನಸ್ಸಿನ ಪ್ರೊಫೆಸರ್ ಸೋಮಣ್ಣ ಸರ್ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಮುಂದೆ ತೀರ್ಪುಗಾರರಾಗಿ ಈ ಏನು 7 ವಿಭಾಗಗಳಲ್ಲಿ ನಾವು ಕನಕ ಕೀರ್ತನ ಗಂಗೋತ್ರಿಯನ್ನು ಮಾಡ್ತಾ ಇದ್ದೇವೆ. ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ ಮತ್ತೆ ಸ್ನಾತಕೋತ್ತರ ಪದವಿ, ಅಧ್ಯಾಪಕ, ಅಧ್ಯಾಪಕೇತರ ಮತ್ತು ಸಾರ್ವಜನಿಕ ಎನ್ನುವ 7 ವಿಭಾಗಗಳಲ್ಲಿ ಕನಕ ಕೀರ್ತನೆಯನ್ನ ಹಾಡುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು. ಇದರ ಉದ್ದೇಶ ಸ್ಪರ್ಧೆ ಅನ್ನುವುದಲ್ಲ, ಏನೋ ಸ್ಪರ್ಧೆ ಮಾಡಿ ಬಹುಮಾನ ಕೊಡುವುದು ಇದರ ಉದ್ದೇಶ ಅಲ್ಲ. ನಾವು ಸ್ಪರ್ಧೆ ಅಂತ ಇದನ್ನು ಪರಿಗಣಿಸಿದವರು ಅಲ್ಲ. ಬದಲಾಗಿ ಹಾಡಿನ ಬೇರೆ ಬೇರೆ ವಿಭಾಗಗಳಲ್ಲಿ ಹಾಡಿನ ಕಾರ್ಯಕ್ರಮ ಮಾಡಿ ಅತ್ಯುತ್ತಮ ಗಾಯಕರನ್ನು ಒಂದು ಗುರುತಿಸುವ ಪ್ರಯತ್ನ ಒಂದು ಕಡೆ, ಮತ್ತೆ ಎಲ್ಲರೂ ಬರಬೇಕು ಅಂತ. ನಂಗೆ ಬಹಳ ಸಂತೋಷ ನೋಡಿ, ಇವತ್ತು ಸಾಮಾನ್ಯವಾಗಿ ನಾವು ಈ ಸಭೆ ಮಾಡೋದಿದ್ರೆ ಇಲ್ಲಿನ ಸಭೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂತಿರ್ತಾರೆ. ಆದರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಹೊರಗಡೆ ಇದ್ದಾರೆ. ಊರಿಂದ ಬಂದಿರತಕ್ಕಂಥ, ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರತಕ್ಕಂಥ, ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥ ಹಾಡುವ ವಿದ್ಯಾರ್ಥಿಗಳು ಬಂದು ಕೂತಿದ್ದಾರೆ. ಅದರಿಂದ ಇದು ಶುದ್ಧ ಒಂದು ಗಾಯನದ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿ ಇವತ್ತಿಲ್ಲಿ ಕಂಡಿದೆ. ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ ಬಂದಿರುವ ಯಾರು ಹಾಡ್ಲಿಕ್ಕಾಗಿ ಬಂದಿರತಕ್ಕಂಥ ಗಾಯಕರೇ ಮತ್ತು ಸಾರ್ವಜನಿಕ ವಿಭಾಗದ ಸಮುದಾಯ, ಎಲ್ಲರೂ ಸಾರ್ವಜನಿಕರು ಕೂಡ ಇವತ್ತು ಇಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಅದರಿಂದ ಒಂದು ವಿದ್ಯಾಸಂಸ್ಥೆಯಲ್ಲಿ ಹೀಗೆ ಎಲ್ಲ ವಯಸ್ಸಿನ, ಎಲ್ಲ ಬೇರೆ ಬೇರೆ ನೆಲೆಯ ಎಲ್ಲರೂ ಬಂದು ಇಲ್ಲಿ ಜೋಡಿಕೊಂಡಿರುವುದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಅನೇಕರು ಹೊರಗಡೆ ನಿಲ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ನಮಗೆ ಒಂದು ಪುಟ್ಟ ಸಭಾಂಗಣ ಆದದ್ರಿಂದ ನಮಗೆ ಆಸನ ವ್ಯವಸ್ಥೆಯನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೆಲ್ಲರ ಪ್ರೀತಿಯನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ, ವಿಶೇಷವಾಗಿ ಇವತ್ತು ತೀರ್ಪುಗಾರರಾಗಿ ನಮ್ಮ ಜೊತೆಗೆ 6 ಜನ ನಾಡಿನ ಪ್ರಸಿದ್ಧ ಕಲಾವಿದರು ಬಂದು ಸೇರಿಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ತೋನ್ಸೆ ಪುಷ್ಕಳ್ ಕುಮಾರ್ ಅವರನ್ನು ನೀವು ನೋಡಿದ್ದೀರಿ. ಹಿರಿಯರು, 70 ದಾಟಿದ ಹಿರಿಯರು ಅವರು. ಅವರ ಈ ಹಿರಿ ವಯಸ್ಸಿನಲ್ಲೂ ಕೂಡ ಅವರು ಎಷ್ಟು ನಾವು ಯುವಕರು ನಾಚುವಷ್ಟು ಚುರುಕಾಗಿ ನಿರಂತರ ಹರಿಕತೆ ಇರ್ಬೋದು, ಗಾಯನ ಕಾರ್ಯಕ್ರಮ ಇರ್ಬೋದು, ಮಿಮಿಕ್ರಿ ಇರ್ಬೋದು, ಅಥವಾ ಅವರು ಮಾಡತಕ್ಕಂಥ ಬೇರೆ ಬೇರೆ ಭಜನಾ ಕಾರ್ಯಕ್ರಮಗಳಿರ್ಬೋದು, ಹೀಗೆ ಅನೇಕ ಸಂಗೀತ ಮತ್ತು ಇತರ ಎಲ್ಲ ಕಲಾ ಪ್ರಕಾರಗಳಲ್ಲಿ ಕೂಡ ನುರಿತವರಾಗಿರುವ ಹಿರಿಯರಾದ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೇನೆ ನಮ್ಮ ಜೊತೆಗೆ ಶ್ರೀಮತಿ ಸಂಧ್ಯಾ ಮೇಡಮ್ ಅವರು ಆಗಮಿಸಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯವನ್ನು
ವಿಶೇಷವಾಗಿ ಎಲ್ಲ ಯಾರು ಬಂದಿರತಕ್ಕಂಥ ತೀರ್ಪುಗಾರರಿದ್ದಾರೆ ಅವರ ಪರಿಚಯವನ್ನು ಮುಂದೆ ನಾವಿಲ್ಲಿ ವೇದಿಕೆಯಲ್ಲಿ ಮಾಡೋರಿದ್ದೇವೆ. ಸಂಧ್ಯಾ ಮೇಡಮ್ ಅವರಿಗೆ, ಮತ್ತೆ ಯಕ್ಷಗಾನದ ಭಾಗವತಿಕೆಯಲ್ಲಿ ಪ್ರಸಿದ್ಧರಾದ ಶ್ರೀಮತಿ ಶಾಲಿನಿ ಹೆಬ್ಬಾರ್ ಅವರು ಆಗಮಿಸಿದ್ದಾರೆ, ಅವರನ್ನು, ಹಾಗೇನೆ ಗಮಕಿಗಳಾದ ಶ್ರೀ ಮಂಜುಳಾ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆಗಿದ್ದಾರೆ ಮಂಚಿ, ಹಾಗೇನೆ ಗಾಯಕಿ ಶ್ರೀಮತಿ ರಶ್ಮಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು ನಮ್ಮ ಗೆಳೆಯರು ಸನ್ಮಿತ್ರರು ಆಗಿರುವ ಶ್ರೀ ಯಶವಂತ್ ಡಿ ಕುದ್ರೋಳಿ ಅವರು ಆಗಮಿಸಿದ್ದಾರೆ. ಎಲ್ಲರನ್ನೂ ಅತ್ಯಂತ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿವಿಧ ವಿದ್ಯಾಸಂಸ್ಥೆಗಳಿಂದ ಆಗಮಿಸಿರುವ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಮುಂದೆ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವಂತಹ ಎಲ್ಲರನ್ನು, ಸಾರ್ವಜನಿಕರನ್ನ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕನ್ನಡ ವಿಭಾಗದ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಎಲ್ಲ ಕಾರ್ಯಕ್ರಮವನ್ನು ಜೋಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು. ಅವರ ಪ್ರೀತಿ ವಿಶ್ವಾಸ ದೊಡ್ಡದು. ನಿರಂತರ ಏನು ಕಾರ್ಯಕ್ರಮ ಇದ್ರೂ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅವರು ನಿರ್ವಹಿಸ್ತಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ. ಅವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕೇಂದ್ರದಲ್ಲಿ ಅನೇಕ ಪೀಠಗಳಿವೆ. ಅದರಲ್ಲಿ ಮುಖ್ಯವಾಗಿ ರತ್ನಾಕರ ವರ್ಣಿ ಪೀಠ, ತುಳು ಪೀಠ, ಮತ್ತೆ ಅಂಬಿಗರ ಚೌಡಯ್ಯ ಪೀಠ, ಕೊಡವ ಪೀಠ ಮತ್ತು ಕನಕದಾಸ ಅಧ್ಯಯನ ಪೀಠ. ಈ ಆವರಣದ ಒಳಗಡೆನೆ ಶಿವರಾಮ ಕಾರಂತ ಪೀಠ, ಇವೆಲ್ಲ ಈ ಆವರಣದ ಒಳಗೇನೆ ಕೆಲಸ ಮಾಡ್ತೇವೆ. ಈ ಎಲ್ಲ ಪೀಠಗಳಲ್ಲಿ ಇರತಕ್ಕಂಥ ಸಂಶೋಧನಾ ಸಹಾಯಕರು, ಅವರು ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಜವಾದ ಕಾರಣಕರ್ತರು. ಅದರಲ್ಲಿ ಮುಖ್ಯವಾಗಿ ರತ್ನಾಕರ ವರ್ಣಿ ಪೀಠದ ಪ್ರಸಾದ್, ತುಳು ಪೀಠದ ಪ್ರಸಾದ್ ಮತ್ತು ಕನಕದಾಸ ಪೀಠದಲ್ಲಿ ನಿರಂತರ ಈ ಚಟುವಟಿಕೆಗಳನ್ನೆಲ್ಲ ಬಹಳ ಶಿಸ್ತುಬದ್ಧವಾಗಿ ನಿರ್ವಹಿಸ್ತಾ ಇರತಕ್ಕಂಥ ಸರಿತಾ ಅವರು ಮತ್ತು ಕಿರಣ್ ಅವರು, ಮತ್ತೆ ಯತೀಶ್ ಕುಡುಪು ಮತ್ತು ನಮ್ಮ ಅಂಬಿಗರ ಚೌಡಯ್ಯ ಪೀಠದ ಯತೀಶ್ ಕುಡುಪು ಮತ್ತು ಕೊಡವ ಪೀಠದ ದಿಲೀಪ್, ಇವರೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರಾದ ಪಕ್ಕಳ ಸರ್ ಈಗ ಬಂದು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳನ್ನು ಯೂಟ್ಯೂಬ್ ಮೂಲಕ, ನಾಳೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವುದರ ಮೂಲಕ ನಮ್ಮ ದಾಖಲೀಕರಣದ ಸಂದರ್ಭದಲ್ಲಿ ನಮಗೆ ನಿರಂತರ ನಮಗೆ ಸಹಾಯ ಮಾಡ್ತಾ ಇರುವವರು, ಅದನ್ನು ನಿರ್ವಹಿಸ್ತಾ ಇರುವವರು ನಮ್ಮ ಕನ್ನಡ ವಿಭಾಗದ ಫೋಟೋಗ್ರಾಫರ್ ಆಗಿರುವ ಮತ್ತು ಅಧ್ಯಾಪಕೇತರ ರಾಜ್ಯ ಅಧ್ಯಾಪಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಚಂದ್ರಶೇಖರ್ MB ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ, ನಮಗೆ ಸಹಕಾರವನ್ನು ಕೊಡ್ತಾ ಇರುವ ಇಂಜಿನಿಯರಿಂಗ್ ವಿಭಾಗದ ಎಲ್ಲರಿಗೂ, ಆಡಳಿತ ವಿಭಾಗದ ಎಲ್ಲರನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂಗೀತವನ್ನು ಬಿಟ್ಟು ಬಾಳಲಾರೆವು ಬದುಕಲಾರೆವು ಎಂಬ ಮಾತಿನೊಂದಿಗೆ ಕನಕದಾಸರ ಕೀರ್ತನೆಗಳ ಮಹತ್ವವನ್ನು ತಮ್ಮ ಮಾತುಗಳ ಮೂಲಕ ವಿವರಿಸಿ ಸರ್ವರನ್ನು ಸ್ವಾಗತಿಸಿದ ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಹೂ ಮತ್ತು ಪುಸ್ತಕ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಧನಂಜಯ ಕುಂಬ್ಳೆ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ KS ಪವಿತ್ರ, ಕಲಾವಿದರು ಮತ್ತು ಸಂಶೋಧಕರು, ಶಿವಮೊಗ್ಗ, ಇವರ ಕಿರುಪರಿಚಯ ಇಂತಿದೆ. ಡಾಕ್ಟರ್ KS ಪವಿತ್ರ ಪರಿಶ್ರಮ ಪ್ರತಿಭೆಗಳೆರಡರ ವಿಸ್ಮಯಕರ ವ್ಯಕ್ತಿತ್ವದ ಡಾಕ್ಟರ್ KS ಪವಿತ್ರ ವಿಜ್ಞಾನ ಕಲೆಗಳಲ್ಲಿ ಸಮಾನ ಎನ್ನುವ ಸಾಧನೆಗೈದಿರುವವರು. PUC ವಿಜ್ಞಾನದಲ್ಲಿ 98% ಅಂಕಗಳೊಂದಿಗೆ 17ರ ಎಳೆಯ ವಯಸ್ಸಿನಲ್ಲಿ ವಿದ್ವತ್ ಭರತನಾಟ್ಯವನ್ನು ರಾಜ್ಯಕ್ಕೆ 2ನೇ ರ್ಯಾಂಕ್ನೊಂದಿಗೆ ಗಳಿಸಿದ ಅಗಾಧ ಪ್ರತಿಭೆ ಅವರದ್ದು. ರಾಜ್ಯದ ಅತ್ಯಂತ ಹಳೆಯ ಪ್ರತಿಷ್ಠಿತ ಸಂಸ್ಥೆಯಾದ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದಿಂದ MBBS ಪದವಿ, ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮಾನ್ಸ್ನಿಂದ MD ಮನೋವೈದ್ಯಕೀಯ ಪದವಿ, ಮನೋವೈದ್ಯಕೀಯ ಕ್ಷೇತ್ರದಲ್ಲಿ 10 ಹಲವು ಪದವಿ ಪುರಸ್ಕಾರಗಳು ಇವರ ಭೌತಿಕ ಸಾಮರ್ಥ್ಯದ ನಿದರ್ಶನಗಳು. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಅರಿವನ್ನು ಪಸರಿಸುವ ಸಲುವಾಗಿ ಡಾಕ್ಟರ್ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದವರು. ಸಾಹಿತ್ಯ ಪ್ರೀತಿ ಬಾಲ್ಯದಿಂದಲೇ ಇದ್ದರೂ ಕೂಡ ಅದರ ಗಂಭೀರ ಕೃಷಿ ಮಾಡುವ ಸಲುವಾಗಿ ಪವಿತ್ರ MA ಕನ್ನಡ, MA ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮಗಳನ್ನು ಅಭ್ಯಸಿಸಿದವರು. 2ರಲ್ಲೂ ಪ್ರಥಮ ರ್ಯಾಂಕ್ ಬಂಗಾರದ ಪದಕ ಗಳಿಸಿದವರು. ಪ್ರಸ್ತುತ ತಾವು ಪ್ರತಿನಿತ್ಯ ನೋಡುವ ರೋಗಿಗಳು, ಈವರೆಗೆ ಬಂದಿರುವ 63 ಪುಸ್ತಕಗಳು ಮತ್ತು ನಿರಂತರ ಕಾರ್ಯಕ್ರಮದ ತರಬೇತಿ, ಪ್ರಾತ್ಯಕ್ಷಿಕೆ, ಸಂಶೋಧನೆಗಳಿಂದ ಅವರು ಮನೋವೈದ್ಯಕೀಯ, ನೃತ್ಯ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದ ವಿಜ್ಞಾನ ಇತಿಹಾಸ ವಿಭಾಗದ ಅಧ್ಯಯನ ಮಂಡಳಿಯ ಗೌರವ ಸದಸ್ಯರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ, ಶ್ರೇಷ್ಠ ವೈದ್ಯ ಸಾಹಿತಿ ರಾಜ್ಯ ಪ್ರಶಸ್ತಿ, ಅಕಲಂಕ ರಾಜ್ಯ ಪ್ರಶಸ್ತಿ, ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆ ನೃತ್ಯ ಸಂಶೋಧನೆಯಾಗಿ ನೀಡುವ ರಾಷ್ಟ್ರಮಟ್ಟದ ಜೂನಿಯರ್
ಮತ್ತು ಸೀನಿಯರ್ ಫೆಲೋಶಿಪ್ಗಳು ಹಾಗೂ ಭಾರತ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ನೃತ್ಯ ಪ್ರದರ್ಶನ ನೀಡಲು ಆಯ್ಕೆಯಾದ 35 ಕಲಾವಿದರಲ್ಲಿ ಒಬ್ಬರಾಗಿ ಗೌರವ ಕಲಾ ಸಂದೇಶ ಪ್ರಶಸ್ತಿ, ಮಕ್ಕಳ ಕಲ್ಯಾಣಕ್ಕಾಗಿ ಅವರು ಸಲ್ಲಿಸಿದ ಸೇವೆಗಾಗಿ ರಾಜ್ಯ ಪ್ರಶಸ್ತಿ, ಡಾಕ್ಟರ್ ಎಂ ವೈದ್ಯಲಿಂಗಂ ಉಪನ್ಯಾಸ ಗೌರವ, ಯುನಿಸೆಫ್ ಮೀಡಿಯಾ ಪ್ರಶಸ್ತಿ ಇವು ಪವಿತ್ರರವರಿಗೆ ದೊರೆತ ಸನ್ಮಾನ ಗೌರವಗಳಲ್ಲಿ ಪ್ರಮುಖವಾದವು. ಕನ್ನಡ ಕಾವ್ಯಗಳಲ್ಲಿ ಆಧರಿಸಿ ಅವರು ರೂಪಿಸಿದ ನೃತ್ಯ ಪ್ರಾತ್ಯಕ್ಷಿಕೆಗಳು ದೇಶದ ಎಲ್ಲೆಡೆ ಪ್ರದರ್ಶನಗೊಂಡಿವೆ. ಇತ್ತೀಚೆಗೆ 2024ರ ಸೆಪ್ಟೆಂಬರ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾಗಿ ಮಾನ್ಯ ರಾಜ್ಯಪಾಲರಿಂದ ಡಾಕ್ಟರ್ ಪವಿತ್ರ 3 ವರ್ಷಗಳ ಅವಧಿಗೆ ನೇಮಕಗೊಂಡಿದ್ದಾರೆ. ಭಕ್ತಿಯ ಬೆಳಕಿನಿಂದ ಮನಸ್ಸು ಪ್ರಕಾಶಮಾನವಾಗಲಿ, ದೀಪದ ಬೆಳಕಿನಂತೆಯೇ ಕನಕದಾಸರ ಕೀರ್ತನೆಗಳು ನಮ್ಮೊಳಗಿನ ಅಜ್ಞಾನವನ್ನು ತೊಡೆದು ಜ್ಞಾನವನ್ನು ಬೆಳಕಿಗೆ ಪ್ರಸರಿಸಲಿ ಎಂಬ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯಿಂದ ಆರಂಭಿಸಬೇಕಾಗಿ ಉದ್ಘಾಟಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ರೂವಾರಿಗಳು ಎಲ್ಲರನ್ನೂ ಸ್ವಾಗತಿಸಿ ಹಾಗೆ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಘಾಟನೆಯನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಎಚ್ ದೇವೇಂದ್ರಪ್ಪ ಸರ್ ಅವರು ಕಾರ್ಯಕ್ರಮದ ಕುರಿತಾಗಿ 4 ಮಾತುಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವ ಎಲ್ಲ ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ ಮತ್ತು ಕನಕ ಅಧ್ಯಯನ ಕೇಂದ್ರದ ನಿರ್ದೇಶಕರೇ ಮತ್ತು ಹಿರಿಯ ಸಹೋದ್ಯೋಗಿ ಶಿವರಾಮ್ ಸರ್ ಅವರೇ, ಪ್ರೊಫೆಸರ್ ಸೋಮಣ್ಣ ಸರ್ ಅವರೇ ಮತ್ತು ಎಲ್ಲ ಆಹ್ವಾನಿತ ಬಂಧುಗಳೇ, ಪ್ರಾಧ್ಯಾಪಕರುಗಳೇ, ಸಂಶೋಧಕರೇ ಮತ್ತು ಹಿರಿಯ ಸಾಹಿತಿಗಳೇ, ಚಿಂತಕರೇ, ಇವತ್ತು ಈ ಒಂದು ಕನಕ ಕೀರ್ತನ ಗಂಗೋತ್ರಿ ಅನ್ನುವಂಥ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಕನಕ ಜಯಂತಿಯ ನಿಮಿತ್ತವಾಗಿ ಕನಕ ಅಧ್ಯಯನ ಕೇಂದ್ರದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಇಲ್ಲಿ ಸೇರಿದಿರಿ. ಈ ಒಂದು ಜಯಂತಿಯ ಪ್ರಮುಖವಾದಂಥ ಉದ್ದೇಶ ಮತ್ತು ಸರ್ಕಾರವು ಕೂಡ ಇದನ್ನು ಒಂದು ಜನರಿಗೆ ಅವರ ಕನಕ ದಾಸರ ಒಂದು ವಿಚಾರಗಳನ್ನು ಮುಟ್ಟಿಸ್ಬೇಕನ್ನುವಂಥ ಉದ್ದೇಶದಿಂದ ಆಚರಣೆಯನ್ನು ಅಧಿಕೃತವಾಗಿ ಮಾಡುವುದಕ್ಕೆ ಆದೇಶವನ್ನು
ಮಾಡಿದೆ. ಬಂಧುಗಳೇ, ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ಉತ್ತರ ಕರ್ನಾಟಕದ ಕನ್ನಡ ಭಾಷೆ, ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ಬಟ್ ಈಗ ನಾನು ಫಿಸಿಕ್ಸ್ ಪ್ರೊಫೆಸರು. ಏನಾದರೂ ಶಬ್ದಗಳಲ್ಲಿ ನೀವು ಸಾಹಿತಿಗಳು, ಕನ್ನಡ ಬಲ್ಲಂಥವರು ಏನಾದರೂ ಆದರೆ ನಿಮ್ಮೆಲ್ಲರ ಕ್ಷಮೆ ಇರುತ್ತೆ ಅಂತ ಗ್ರಹಿಸಿಕೊಂಡು ನಾನು ಈ ಎರಡು ವಿಷಯಗಳನ್ನು ಹೇಳಿ ನನಗೆ ಬೇರೆ ಕೆಲಸದ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ನಾನು ಮೊದಲೇ ಮಾತಾಡ್ತಾ ಇದ್ದೀನಿ. ಈ ಆಚರಣೆಗಳು ಕನಕದಾಸರು ಅವರು 1509 ಕಾಲಘಟ್ಟದಲ್ಲಿ ಹುಟ್ಟಿ ಆ ಸಂದರ್ಭದಲ್ಲಿ ಅವ್ರದೇ ಆದಂಥ ಒಂದು ಬಹುದೊಡ್ಡ ಮೌಲ್ಯಗಳ ಒಂದು ಬುಟ್ಟಿಯನ್ನೇ ನಮಗೆ ಬಿಟ್ಟು ಹೋಗಿದ್ದಾರೆ. ಏನು ಮೌಲ್ಯ? ನಾವು 50 ವರ್ಷ ಹಿಂದಿನ ಕಾಲಘಟ್ಟವನ್ನೇ ಹಿಂದೆ ತೆಗೆದುಕೊಂಡು ಹೋದಾಗ ನಮಗೆ ಅನೇಕ ಜ್ವಲಂತ ಸಮಸ್ಯೆಗಳು ಹೇಗಿರ್ಬೋದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಇರುವಂಥ ಜೀವಿಸುವ ನಾವುಗಳು 500 ವರ್ಷಗಳ ಹಿಂದಿನ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಜವಾಗಿ ನಾವು ಅದನ್ನ ಮುಂದುವರ್ಸಕ್ಕೆ ಹೋಗೋದಿಲ್ಲ, ನಿಲ್ಲಿಸ್ಬಿಡ್ತೀವಿ. ಬೇಡ, ಇದು ವಿಚಾರ ಬೇಡ, ಇದು ಅಷ್ಟು ಸಮಂಜಸ ಇಲ್ಲ ಅಂತೇಳಿ. ಆದರೆ ಅವರು ಬಿಟ್ಟು ಹೋಗಿರುವಂಥ ಮೌಲ್ಯಗಳು ಬಹಳ ಸಮಾಜಕ್ಕೆ, ಸಮಾಜದ ಒಂದು ಅಭಿವೃದ್ಧಿಗೆ, ಸಮಾಜದ ಒಂದು ಸಾಮರಸ್ಯಕ್ಕೆ ಅವಶ್ಯಕತೆ ಇದೆ ಅಂತೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಅಂದರೆ ಸ್ವಾತಂತ್ರ್ಯದ ನಂತರ ಕಾಲಘಟ್ಟದಲ್ಲಿ ನಾವು ಈ ಒಂದು 3-4 ಶತಮಾನಗಳಲ್ಲಿ ಅನೇಕ ಜಯಂತಿಗಳನ್ನು ಆಚರಣೆಗೆ ನಾವು ಚಾಲನೆ ನೀಡಿದ್ದೇವೆ. ಉದ್ದೇಶ ಇಷ್ಟೇ, ನಮ್ಮ ಚಿಂತಕರು, ಸಾಹಿತಿಗಳು ಅಥವಾ ಪ್ರಜ್ಞಾವಂತರು ನಾವು ಎಲ್ಲ ಒಂದು ಕಡೆಗೆ ನಾವು ಈ ಮಾನವ ಜೀವನ ಎನ್ನುವಂಥ ಮೌಲ್ಯಗಳನ್ನು ಮರೆಮಾಚಿ ಹೋಗ್ತಾ ಇರುವ ಒಂದು ಸಣ್ಣ ಅರಿವು ನಮಗಾದಾಗ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಮ್ಮ ಅಜ್ಜ ಅಜ್ಜಿಯವರನ್ನ ಅವರ ಕಾಲಘಟ್ಟ ನೋಡಿ ಸಮಾಜದ ಮೌಲ್ಯ ಎಷ್ಟರ ಮಟ್ಟಿಗೆ ಎತ್ತರಕ್ಕಿತ್ತು. ಒಂದು ಕುಟುಂಬದಿಂದ ತೆಗೆದುಕೊಂಡು ನಾನು ಗ್ರಾಮೀಣ ಭಾಗದಿಂದ ಬಂದಂಥ ಒಬ್ಬ ಸಾಮಾನ್ಯ ವರ್ಗದ ಕುಟುಂಬದಿಂದ ಬಂದಂಥವನು. ಎಷ್ಟು ಎತ್ತರಕ್ಕೆ ಮೌಲ್ಯ ಇತ್ತು. ಇವತ್ತು ನಾವು ಏನಾಗಿದ್ದೀವಿ? ಇದೇ ಕನಕದಾಸರ ಅಥವಾ ಬೇರೆ ಬೇರೆ ದಾರ್ಶನಿಕರ, ವಚನಕಾರರ ಪ್ರತಿಯೊಂದು ಕೂಡ ಆಚರಣೆ ಮಾಡುವ ಉದ್ದೇಶ. ನಾವು ವಿದ್ಯಾಸಂಸ್ಥೆಯನ್ನು ತಗೊಂಡಾಗ ವಿಶ್ವವಿದ್ಯಾಲಯ, ನಮಗೆ ಯಾರಿಗೂ ಸಮಯ ಇಲ್ಲ, ತಾಳ್ಮೆ ಇಲ್ಲ, ಯಾವುದಕ್ಕೂ ಪೇಷನ್ಸ್ ಇಲ್ಲ. ಈಗಂತೂ ನಾನು ಇತ್ತೀಚಿನ ಈ ಡಿಜಿಟಲ್ ಕರಣದಿಂದ ದಯವಿಟ್ಟು ವಾಸ್ತವವಾಗಿ ನನ್ನ ಅನುಭವ ಪ್ರಕಾರ ನಾನು ಹೇಳೋದಾದರೆ, ನಾವು ಬರೆಯೋದನ್ನು ಮರಿತಾ ಇದ್ದೇವೆ. ಬರೆಯೋದೇ ಇಲ್ಲ, ಈಗ ಬರೆಯಕ್ಕೆ ಬರೋದಿಲ್ಲ. ಯಾರಾದರೂ ಇಲ್ಲಿ ವಿದ್ಯಾರ್ಥಿಗಳಿದ್ರೆ ಹೇಳಿ, ಒಂದು A4 ಸೈಜನ್ನು ಎಷ್ಟು ನಿಮಿಷದಲ್ಲಿ ನೀವು ಬರೆಯುವ ಕೆಪಾಸಿಟಿ ಇದೆ? ಯಾಕೆಂದ್ರೆ ಇದು ಸತ್ಯ ಸಂಗತಿ ನಾನು ಹೇಳೋದು. ಯಾವುದೇ ವಿದ್ಯಾರ್ಥಿ, ನಾನಲ್ಲಿ ಪರೀಕ್ಷಾ ಕುಲಸಚಿವನಾಗಿ ನಾನು ಬುಕ್ಲೆಟ್ಗಳನ್ನು ನೋಡ್ತಾ ಇದ್ದೇನೆ, ಒಬ್ಬ ವಿದ್ಯಾರ್ಥಿಯು ಕೂಡ ಫಸ್ಟ್ ಲೈನ್ಲಿದ್ದ ಕೆಳಗಿನ ಲೈನ್ ತರ ಫುಲ್ ಆನ್ಸರ್ ಬರೆಯೋದೇ ಇಲ್ಲ. ಮ್ಯಾಲ 4 ಲೈನ್ ಬಿಟ್ಟಿರ್ತಾರೆ, ಕೆಳಗೆ 4 ಲೈನ್ ಬಿಟ್ಟಿರ್ತಾರೆ, ಸೈಡ್ ಮಾರ್ಜಿನ್ ಅರ್ಧ ಮಧ್ಯದಲ್ಲಿ ಬರೆದು ಪೇಜ್ ಮುಗಿಸಿ 10 ಪೇಜ್ ಬರೀತಾರೆ. ನಾವು ಕೊಡೋದು 32 ಪೇಜು. ಅಂದ್ರೆ ಏನು ಕಲಿತಾ ಇದ್ದೇವೆ ನಾವು ಇವತ್ತಿನ ಕನಕದಾಸರ ಒಂದು ಜಯಂತಿಯನ್ನು ಮಾಡ್ತೇವೆ. ಬೇರೆ ಬೇರೆ ಜಯಂತಿಗಳು ನಮ್ಮ ಆಚರಣೆ ಮಾಡೋದಕ್ಕೆ ನಾವು ಮಾತ್ರ ಸೀಮಿತವಾಗಿದ್ದೇವೆ. ಅವು ಯಾವ ನಮಗೆ ಅನ್ವಯವೇ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. 50 ವರ್ಷ, 70 ವರ್ಷ, 100 ವರ್ಷ ಹಿಂದುಗಡೆ ನಾವು ಹೋದಾಗ ಈಗಿನ ಹಿರಿಯ ಜೀವಿಗಳ ಅವರ ಕೆಲವು ಮಾತುಗಳನ್ನು ಕೇಳಿ ಅವ್ರು ಹೇಗೆ ಬದುಕ್ತಾ ಇದ್ರು, ಎಷ್ಟು ಮೌಲ್ಯ ಎತ್ತರವಾಗಿತ್ತು. ನಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯವರು SSLC ಪಾಸ್ ಆಗಿದ್ರು. ಈಗ ನಾವು PhD ಮಾಡಿದ್ರು ಕೂಡ ಅವರ ಸಮಾನ ಆಗಲ್ಲ ಅನ್ನುವಂಥ ಒಂದು ಕಂಪ್ಯಾರಿಸನ್ ನಮ್ಮ ಹತ್ರ ಕಾಣಿಸ್ತಾ ಇದೆ. ಅಂದ್ರೆ ಸಮಾಜದಲ್ಲಿ ಒಟ್ಟು ನಾವು ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವ ರೀತಿ, ಆಚರಣೆಗಳಿಂದ
ಬೇಕು. ಆದರೆ ಅದನ್ನ ನನ್ನ ಪ್ರತಿಯೊಬ್ಬರ ನನ್ನ ಜವಾಬ್ದಾರಿ ಅನ್ನುವಂಥ ಅಳವಡಿಕೆಯಲ್ಲಿ ಬರಬೇಕು. ಅದು ಕುಟುಂಬದಿಂದ ಪ್ರಾರಂಭ ಆಗಬೇಕು. ಈ ಕನಕದಾಸ ಜಯಂತಿಯ ಪರವಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪಾಗ್ತದೆ. ಈಗ ಆ ಫೋಟೋವನ್ನು ನಾವು ನೋಡ್ತಾ ಇದ್ದೇವೆ. ಅವರು ಒಂದು ನಾವು ಈಗೇನು ಮ್ಯೂಸಿಕಲ್ ಗಿಟಾರ್ ಅಂತ ನಾವು ಅದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದೇವೆ. ಅದು ನಮ್ಮ ಭಾಗದಲ್ಲಿ ಅದೇ ತರದ ಒಂದು ಗಿಟಾರನ್ನ ನಮ್ಮ ಕಡೆ ಟಿಂಗ್ರಿಕಾಯಿ ಅಂತ ಹೇಳಿ ಬರ್ತಿದ್ರು. ಕನ್ನಡದವರಿಗೆ ನಿಮಗೆ ಒಳ್ಳೆಯ ಅದ್ರ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಅದನ್ನ ನೋಡಿ ಅದನ್ನ ಒಬ್ಬ ದಾಸರು, ನನಗೆ ಗೊತ್ತಿದೆ, ನಾವು ಸಣ್ಣವರು ಇರುವಾಗ ಬೆಳಗ್ಗೆ 6 ಗಂಟೆಗೆ ದಾಸರು ಪ್ರತಿಯೊಂದು ಮನೆಗೆ ಈ ಆ ಒಂದು ಟಿಂಗ್ರಿಕಾಯಿಯನ್ನ ರೆಡಿ ಮಾಡಿಕೊಂಡು ಅದನ್ನು ಸರಿಯಾಗಿ ಸೌಂಡ್ ಮಾಡಿಕೊಂಡು ಹಾಡುಗಳನ್ನ ಹಾಡ್ತಾ ಇದ್ರು. ಯಾವ ಹಾಡುಗಳು? ನಾನು ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ನನಗೆ ಅವರು ಒಂದು 2-3 ಹಾಡುಗಳನ್ನೇ ದಿನ ಪ್ರತಿ ನಮ್ಮ ಹಳ್ಳಿಯಲ್ಲಿ, ಬಟ್ ಬೇರೆ ಹಳ್ಳಿ ಕೂಡ ಅದೇ ಆಡ್ತಿರ್ಬೋದು. ಏನು? ಮಾನವ ಕುಲ ಇದು ಬಹಳ ಪವಿತ್ರ, ಏ ಮನುಷ್ಯ ನೀನು ತಿಳ್ಕೊಂಡು ಬಾಳವ್ವ ಅಂತ ಹೇಳಿ ಇದೊಂದು ಅವರ ಆಡುಪದ. ಅದೇ ರೀತಿ ಗಂಡನೇ ಮನೆ ದೇವರವ್ವ, ನೀನು ದೇವರಿಗಾಗಿ ಹುಡುಕಾಡಬೇಡವ್ವ ಅಂತ ಹೇಳಿ ನನಗೆ ಕರೆಕ್ಟಾಗಿ ನೆನಪಿದೆ. ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲಿದೆ ನಮಗೆ ಮೌಲ್ಯ ಹೇಳಿ ನೀವು? ಗಂಡ ಹೆಂಡತಿ ಎರಡೂ ಕುಡಿ, ಗಂಡ ಆದವನು ಗಂಡನು ಅವನು ಎಲ್ಲಿ ಮೌಲ್ಯ ಇದೆ ಅಂತ ನಾವು ಹುಡುಕಾಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ನಾವಿದ್ದು ಆಚರಣೆ ಮಾಡ್ತಾ ಇದ್ದೀವಿ. ಬಟ್ ನಾವು ಪ್ರಮುಖವಾಗಿ ನಮ್ಮಲ್ಲಿ ನಾವು ಅರಿತುಕೊಂಡು ಆಚರಣೆ ಮಾಡುವಂತ ಗಟ್ಟಿತನ ನಾವು ಮಾಡಬೇಕು. ಹಿಂದೆ ಯಾವುದೇ ಆಚರಣೆಗಳಿರಲಿಲ್ಲ, ಅದು ಮನೆಯಿಂದನೇ ಪ್ರಾರಂಭ ಆಗ್ತಾ ಇತ್ತು. ಆದರೆ ಇವತ್ತಿನ ದಿನ ನಾವು ಮನೆಯನ್ನ ಕಾನ್ಸೆಪ್ಟ್ ಕೂಡ ಇವತ್ತಿನ ದಿನ ಏನೋ ಒಂದು 2-3 ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದೀವಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ, ಅದು ಎಂಥದೋ ಗೊತ್ತಿಲ್ಲ. ನಾನು ಫಿಸಿಕ್ಸ್ ಸ್ಟೂಡೆಂಟು, ನಾನು ಫಿಸಿಕ್ಸ್ ಪ್ರೊಫೆಸರು, ನಾವು ಅಷ್ಟು ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀವಿ. ಇತ್ತೀಚಿನ ಅಂದ್ರೆ ನಾವು ತಂತ್ರಜ್ಞಾನ ಬೇಕು ನಮಗೆ, ಆದರೆ ತಂತ್ರಜ್ಞಾನ ಎಂಥದೇ ಬಂದ್ರೆ ಮನುಷ್ಯನಿಗೆ ನಿಮ್ಮ ಅಳವಡಿಸಿರುವ ರೀತಿಯಲ್ಲಿ ಸರಿ ಇಲ್ಲದಿದ್ರೆ ನೆಮ್ಮದಿ ಸಿಗೋದಿಲ್ಲ. ಇವತ್ತಿನ ನಾವು ಮೊಬೈಲ್ ಇಟ್ಕೊಂಡು ನಿದ್ದೆನೆ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಯಾಕೆ? ನಮಗೆ ಇವತ್ತಿನ ದಿನ ಆರೋಗ್ಯದ ಅನೇಕ ಸಮಸ್ಯೆಗಳು. ಇಲ್ಲಿ ಮನೋವೈದ್ಯ ಡಾಕ್ಟರ್ ಇದ್ದಾರೆ ಮೇಡಮ್ ಅವರು, ಪವಿತ್ರ ಮೇಡಮ್ ಅವರು. ಯಾಕೆ ನಿದ್ದೆ ಬರ್ತಾ ಇಲ್ಲ? ರಾತ್ರಿ 11ಕ್ಕೂ ಓಪನ್ ಮಾಡಿ ನೋಡೋದು ವಾಟ್ಸಪ್, 1 ಗಂಟೆಗೆ ನೋಡೋದು. ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನೂ ಇಲ್ಲದೆ ಯಾವುದೇ ಕಾಲಘಟ್ಟದಲ್ಲಿ ಅಂತ 500 ವರ್ಷಗಳ ಹಿಂದುಗಡೆ ಅವರ ಬಿಟ್ಟೋಗಿರುವಂತಹ ಒಂದು ಟಿಂಗ್ರಿಕಾಯಿ ಒಂದು ದಿನ ಎಷ್ಟು ಮೌಲ್ಯ ಇದೆ ಅದಕ್ಕೆ. ಮತ್ತು ಅದನ್ನ ತಯಾರು ಮಾಡುವಂತ ರೀತಿ ನೋಡಿದ್ರೆ ಬಹಳ ವಂಡರ್ ಆಗುತ್ತೆ ತಮಗೆ. ಈಗ ನಾವು ಸೈಂಟಿಫಿಕ್ ಆಗಿ ನಾವು ಫ್ಯಾಕ್ಟ್ರಿಗಳಲ್ಲಿ ಮಾಡ್ತಾ ಇದ್ವಿ, ಅದನ್ನ ಹಳ್ಳಿಯಲ್ಲೇ ಜನರೇ ಅವರೇ ಮನೆಯಲ್ಲೇ ತಯಾರು ಮಾಡ್ತಾ ಇದ್ರು. ಗೊತ್ತಿದೆಯಾ? ಈವನ್ ಸ್ಟ್ರಿಂಗ್ ಕೂಡ ಇರ್ತಿರಲಿಲ್ಲ, ತಂತಿ. ಈಗ ಅದು ನಂತರ ದಿನಗಳಲ್ಲಿ ಸ್ಟ್ರಿಂಗ್ ಅನ್ನು ಯೂಸ್ ಮಾಡಿ ಆ ಟಿಂಗ್ರಿಕಾಯಿ ಮಾಡ್ತಾ ಇದ್ರು. ಮೊದಲು ಅದಕ್ಕೆ ಆ ಒಂದು ಈಚಲ ಮರದ ದಾರವನ್ನ ತೆಗೆದುಕೊಂಡು ಅದನ್ನು ಸರಿಯಾಗಿ ಹದ ಮಾಡಿ ಸುಮಾರು ದಿನ, ನಾನು ನೋಡಿದ್ದೀನಿ ಸಣ್ಣ ಟಿಂಗ್ರಿಕಾಯಿಗೆ ಸುಮಾರು ದಿನ ಅದನ್ನ ಸರಿಯಾಗಿ ಹದ ಮಾಡಿ ನೀರಲ್ಲಿ ನೆನೆಟ್ಟು ಒಣಗಿಸಿ ಅದನ್ನ ಸೌಂಡ್ ಬರುವಾಗೆ ಟಿಂಗ್ರಿಕಾಯಿ ಮಾಡ್ತಾ ಇದ್ರು. ಈಗಿನ ದಿನ ನಾವು ಸ್ಟ್ರಿಂಗ್ ಕಟ್ತಾ ಇದ್ದೀವಿ. ಈಗ ಬಿಡಿ, ನಮ್ದು ಫುಲ್ ಮಾಡರ್ನೈಸ್ ಆಗಿದೆ, ಒಳ್ಳೊಳ್ಳೆ ಶೋ ಅಪ್ನಲ್ಲಿ ಇದೆ, ಅದು ಬೇರೆ ವಿಷಯ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ನಾವು ಯಾವುದನ್ನಾದರೂ ಆಚರಣೆ ಮಾಡಿ ಅವರ ಕೊಟ್ಟಿರುವಂಥ ಮೌಲ್ಯಗಳಿದೆ ಅಲ್ಲ, ಕನಕದಾಸರ ಅವರು ಕೊಟ್ಟಿರುವ ಸಾಹಿತ್ಯಕ್ಕೆ ಕೊಡುಗೆ, ಮತ್ತು ಅವರು ಈಸ್ ಎ ಗ್ರೇಟ್ ಕಾಂಪೋಸರ್, ಸಂಗೀತದ ಒಂದು ಕಂಪೋಸರ್, ಒಂದು ಇದು ಮಾಡುವಂಥ ಎಲ್ಲ ಗುಣಗಳನ್ನು ಅವರು ಅವತ್ತಿನ ದಿನ ಬಿಟ್ಟೋಗಿದ್ದಾರೆ. ನಾವು ಇವತ್ತಿನ ದಿನ ಇಂಥ ಒಂದು ಸಮಾರಂಭಗಳ ಮೇಲೆ ಆಚರಣೆ ಮಾಡಿ ಭಾಷಣ ಮಾಡಿ ಹೋಗೋದನ್ನ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಾವು ಅಲ್ಲಿಗೆ ಸೀಮಿತ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಇದಿಲ್ಲ, ನಾವು ಆಚರಣೆ ಮಾಡ್ತಾ ಇಲ್ಲ, ನಾವು ಈಗ ಇಲ್ಲಿ ಬಂದು ಸಭೆಯಲ್ಲಿ ಸಮಾರಂಭದಲ್ಲಿ ತಿಳ್ಕೊಬೇಕನ್ನುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಿಜವಾಗಿ ನೋಡಿ, ಯಾರು ಸುಮಾರು ನಾವು ಈಗ ನೋಡ್ತಾ ಇದ್ದೇವೆ, ಎಲ್ಲರೂ ಯಾರು ಅವರನ್ನು ಅವರು ತಿಳ್ಕೊಂಡು ಚೆನ್ನಾಗಿ, ಯಾವುದೇ ಉದ್ಯೋಗಿ ಇರಲಿ, ಯಾವುದೇ ಅವರು ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಪರಿಪೂರ್ಣತೆಯ ಅವರಲ್ಲಿ ಅವರು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ. ಆದರೆ ನಾವು ಈಗ ಕೆಲವರನ್ನು ನೋಡಿದರೆ, ಈಗ ಕೆಲವು ಸನ್ನಿವೇಶಗಳನ್ನು ದಿನನಿತ್ಯ ಬರುವಂಥ ಮಾಧ್ಯಮದ
ವಿಷಯಗಳನ್ನು ನೋಡಿದರೆ ಸಮಾಜ ಬಹಳ ಆತಂಕದ ಸ್ಥಿತಿಯಲ್ಲಿದೆ. ಅದು ನಮ್ಮ ದೇಶ ಮಾತ್ರ. ಮುಂದುವರೆದ ಯಾವ ರಾಷ್ಟ್ರವೂ ಕೂಡ, ನಾನು ಹೇಳ್ತೇನೆ, ನಾನು ಸುಮಾರು ಕಂಟ್ರಿಗಳಿಗೆ ವಿಸಿಟ್ ಮಾಡಿದ್ದೀನಿ, ತಂತ್ರಜ್ಞಾನದಲ್ಲಿ ಅತಿ ಎತ್ತರ ಇರುವ ಯಾವ ದೇಶವೂ ಕೂಡ ಇಷ್ಟು ತಕ್ಷಣಕ್ಕೆ ಪರಿವರ್ತನೆ ಆಗಿ ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿರುವಂಥ ಸಂದರ್ಭ ಬಹಳ ಕಡಿಮೆ. ಹಾಗಾಗಿ ಬಂಧುಗಳೇ, ಈ ಒಂದು ಕೀರ್ತನ ಕಾರ್ಯಕ್ರಮದ ಅನೇಕ ಸ್ಪರ್ಧಿ ವಿದ್ಯಾರ್ಥಿಗಳು ತಾವು ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಮತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕನ್ನಡ ವಿಭಾಗದ ಅಧ್ಯಕ್ಷರು ಮತ್ತು ಕನಕ ಅಧ್ಯಯನ ಕೇಂದ್ರದ ನಿರ್ದೇಶಕರು ಮತ್ತು ಸಂಪೂರ್ಣ ಕನ್ನಡ ವಿಭಾಗಕ್ಕೆ ಮತ್ತು ನಾನು ಈ ಒಂದು ಧನ್ಯವಾದಗಳನ್ನು ಹೇಳ್ತಾ, ಕ್ಷಮಿಸಬೇಕು, ನನಗೆ ಬೇರೆ ಒಂದು ಕೆಲಸ ಇರೋದನ್ನು ನಾನು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಂದು ಸಲ ನಾನು ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರೆಗೆ ಹೋಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ಕನಕದಾಸರು ಪ್ರತಿಪಾದಿಸಿದ ತತ್ವ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಮಹತ್ವಪೂರ್ಣ ಮಾತುಗಳನ್ನಾಡಿದ ಪ್ರೊಫೆಸರ್ ದೇವೇಂದ್ರಪ್ಪ ಸರ್, ಕುಲಸಚಿವರು, ಪರೀಕ್ಷಾಂಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಹಲವಾರು ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮವನ್ನ ನಿರ್ಗಮಿಸ್ತಾ ಇದ್ದಾರೆ. ಸೊ ಈಗ ಪ್ರತಿ ಕಾರ್ಯಕ್ರಮಕ್ಕೂ ಜೀವ ತುಂಬುವುದು ಅತಿಥಿಗಳ ಆಶಯಭರಿತ ಮಾತುಗಳಿಂದಲೇ. ಇದೀಗ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ KS ಪವಿತ್ರ ಇವರ ಮಾತಿಗಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಎಲ್ಲ ಹಿರಿಯ ಸಂಶೋಧಕ ಜ್ಞಾನವೃದ್ಧರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಕನಕದಾಸರು ಕನಕ ಕೀರ್ತನ ಈ ಸಾಮುದಾಯಿಕ ಏನು ಗಾಯನ ಸ್ಪರ್ಧೆ ಏನಿದೆ ಅದನ್ನು ಉದ್ಘಾಟನೆ ಬರಬೇಕು ಅಂತ ಹೇಳಿ ಧನಂಜಯ ಕುಂಬ್ಳೆ ಸರ್ ಅವರು ಈಗ ಒಂದು 20 ದಿವಸಗಳ ಹಿಂದೆ ನನಗೆ ಕರೆ ಮಾಡಿದಾಗ, ಸಾಮಾನ್ಯವಾಗಿ ವಾರದ ಮಧ್ಯದ ದಿನಗಳಲ್ಲಿ, ವಾರಾಂತ್ಯಗಳಲ್ಲದೆ ವಾರದ ಮಧ್ಯದ ದಿನಗಳಲ್ಲಿ ನಾನು ಈ ರೀತಿಯ ಉಪನ್ಯಾಸಗಳು ಆಗಲಿ ಅಥವಾ ಕಾರ್ಯಕ್ರಮಗಳಿಗಾಗಲಿ ಹೋಗೋದ್ರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ನೋಡೋದು ವಾಡಿಕೆ. ಯಾಕೆ, ನನ್ನ ಮತ್ತೊಂದು ಜವಾಬ್ದಾರಿ, ನನ್ನ ಇಂದಿನ ರೋಗಿಗಳನ್ನು ನೋಡುವಂತಹ ಕಾಯಕ ಏನಿದೆ ಅದು ಮೊದಲ ಆದ್ಯತೆಯನ್ನು ಪಡೆದುಕೊಳ್ಳೋದು ತುಂಬ ಜನರಿಗೆ ಸಹಜ ಅನಿಸುವಂಥದ್ದು, ರೋಗಿಗಳು ಬಯಸುವಂಥದ್ದು, ನಾನು ತಕ್ಷಣ ಅದು ತುಂಬ ಮುಖ್ಯ ಅಂತ ಗುರುತಿಸುವಂಥದ್ದು. ಈ ಎಲ್ಲ ಕಾರಣಗಳಿಂದ ನಾನು ವಾರದ ದಿವಸಗಳಲ್ಲಿ ಇದನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆ ತುಂಬ ಕಡಿಮೆ. ಆದರೆ ಇದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂಥದ್ದು ಅನ್ನುವಂಥದ್ದು ನನಗೆ ಒಂದು ಮುಖ್ಯ ಕಾರಣ. ಎರಡನೇದು, ನಾನು ಒಬ್ಬ ವೈದ್ಯೆಯಾಗಿ ಯೋಚನೆ ಮಾಡಿ ನೋಡಿದಾಗ, ಕಲಾವಿದೆಯಾಗಿ ಯೋಚನೆ ಮಾಡಿ ನೋಡಿದಾಗ ನನಗೇನಿಸುತ್ತೆ ಅಂದರೆ, ನಾವು ಮೊದಲ ಆದ್ಯತೆಯನ್ನು ರೋಗಗಳನ್ನು ಚಿಕಿತ್ಸೆ ಮಾಡಿ ಗುಣಪಡಿಸೋದಕ್ಕೆ ಕೊಟ್ಟರೆ, ಅದರ ಹಿಂದೆ ಎಲ್ಲೋ ಒಂದು ಕಡೆ ವೈದ್ಯೆಯಾಗಿ ನಾನು ಮತ್ತೊಂದು ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸಬೇಕು. ಅದೇನು, ಸಂಗೀತ, ಸಾಹಿತ್ಯ, ನೃತ್ಯಗಳ ಮುಖಾಂತರ ಸಾಮಾಜಿಕ ಆರೋಗ್ಯವನ್ನು ನಾವು ಅಭಿವೃದ್ಧಿಪಡಿಸದೇ ಇದ್ರೆ ಅದನ್ನು ಒಂದು ತಡೆಗಟ್ಟುವ ತಂತ್ರವಾಗಿ, ಅಂದರೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತಹ ನುಡಿ ಏನಿದೆ ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಂದರೆ ಕಾಯಿಲೆ ಬರೋದಕ್ಕಿಂತ ಮೊದಲೇ ಅದನ್ನು ತಡೆಗಟ್ಟುವಂತಹ ಉಪಾಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆಗ ಸಹಜವಾಗಿ ರೋಗಿಗಳು ಬರೋರು ಕೂಡ ಕಡಿಮೆ ಆಗ್ತಾರೆ ಅನ್ನುವಂಥದ್ದು. ಹಾಗಾಗಿ ನಾನು ಏನಂತ ಯೋಚನೆ ಮಾಡಿದೆ, ಧನಂಜಯ ಸರ್ ಅವರ ಆಹ್ವಾನವನ್ನು ಒಪ್ಕೊಳ್ಬೇಕಾದ್ರೆ, ನಾನು ಇವತ್ತು ಇಲ್ಲಿ ಬಂದರೂ ಕೂಡ ನಾನು ಮಾಡ್ತಾ ಇರುವಂಥದ್ದು ವೈದ್ಯೆಯ ಕೆಲಸವೇ. ಯಾಕೆ, ನನಗೆ ಗೊತ್ತಿರುವಂತಹ ಒಂದಿಷ್ಟು ನನ್ನ ಸಂಶೋಧನೆಯ ಸಂಗತಿಗಳು ಅಥವಾ ನಾನು ಓದಿ ತಿಳಿದುಕೊಂಡಂತಹ ಸಂಗತಿಗಳು ಅಥವಾ
ವಿಶೇಷ ಪರಿಣತರೊಡನೆ ಸಾಕಷ್ಟು ಚರ್ಚೆ ಮಾಡಿ ನಾನು ಗ್ರಹಿಸಿದಂತಹ ವಿಷಯಗಳು ಇವೆಲ್ಲವನ್ನ ಒಂದಿಷ್ಟು ಜನ ಕಿರಿಯರಿಗೆ, ವಿಶೇಷವಾಗಿ ಯುವ ಜನರಿಗೆ ನಾನು ತಲುಪಿಸಿದೆ ಅಂತಂದ್ರೆ, ಅದರಿಂದ ಅವರಲ್ಲಿ ಕಿಂಚಿತ್ ಪರಿವರ್ತನೆ ಉಂಟಾಯಿತು ಅಂತಾದ್ರೆ ಅದು ಅವರ ಆರೋಗ್ಯಕ್ಕೆ, ಸಾಮಾಜಿಕ ಆರೋಗ್ಯಕ್ಕೆ ಖಂಡಿತವಾಗಿ ಅದು ಕೊಡುಗೆಯನ್ನ ನೀಡುತ್ತೆ. ಆವಾಗ ರೋಗಿಗಳ ಸಂಖ್ಯೆ ಸಮಾಜದಲ್ಲಿ ಕಡಿಮೆ ಆಗತ್ತೆ ಅನ್ನುವಂಥದ್ದು ಆ ದೂರದೃಷ್ಟಿಯಿಂದ ನಾನು ಇವತ್ತು ನಿಮ್ಮೊಂದಿಗೆ ಇಲ್ಲಿ ನಿಂತಿದ್ದೀನಿ. ನಾನು ನನ್ನ ಏನು ಮುಂದಿನ ಅವರು 30ರಿಂದ 40 ನಿಮಿಷಗಳು ಅಂತ ಅವರು ಹೇಳಿದ್ರು. ಆದರೆ ನಾನು ಅಷ್ಟು ಸಮಯವನ್ನ ನಾನು ಸಾಮಾನ್ಯವಾಗಿ ಯಾವುದೇ ಉಪನ್ಯಾಸದಲ್ಲಿ ನನಗೆ ಅಷ್ಟು ಸಮಯವನ್ನ ತೆಗೆದುಕೊಂಡು ಗೊತ್ತಿಲ್ಲ. ಯಾಕಂದ್ರೆ ನಾನು ಪ್ರಾಥಮಿಕವಾಗಿ ಒಬ್ಬ ವೈದ್ಯೆ, ಅದ್ರ ಜೊತೆಗೆ ಪ್ರಾಥಮಿಕವಾಗಿ ಕಲಾವಿದೆ ಕೂಡ. ಹಾಗಾಗಿ ನೃತ್ಯವನ್ನ 1.5 ಗಂಟೆ ಮಾಡ್ಬೋದು. ಆವಾಗ ಜನರು ಸಹಿಸ್ಕೊಳ್ತಾರೆ, ಜನರು ನೋಡ್ತಾರೆ, ಸಂತೋಷ ಪಡ್ತಾರೆ. ಅಥವಾ ನಾನು ಒಬ್ಬ ವ್ಯಕ್ತಿಗೆ ಅವನಿಗೆ ಏನೋ ತುಂಬಾ ತೊಂದರೆ ಆದಾಗ ಅದನ್ನ ಕೇಳುವಂಥದ್ದು, ಅವನು ಎಷ್ಟು ಹೊತ್ತು ಹೇಳಿದ್ರು ನಾನು ಕೇಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ಹೇಳೋದಿಕ್ಕೆ ತಯಾರಿರ್ತಾರೆ ಅನ್ನುವಂಥದ್ದು ನನ್ನ ಅನುಭವವೇ ಹೊರತು, ನನಗೆ ಮನೋವೈದ್ಯೆಯಾಗಿ ಮೆದುಳಿನ ಅಧ್ಯಯನದಲ್ಲಿ ಮಗ್ನಳಾದವಳಿಗೆ ನನಗೆ ಗೊತ್ತಿರುವಂತಹ ವಿಷಯ ಏನಂದ್ರೆ 25 ನಿಮಿಷದ ಮೇಲೆ ಎಷ್ಟು ಚೆನ್ನಾಗೇ ಮಾತಾಡ್ತಿದ್ದಾರೆ, ಎಂತಹ ಒಳ್ಳೆ ವಿಷಯವನ್ನೇ ಮಾತಾಡ್ತಿದ್ದಾರೆ ಅಂದ್ರೂ ಅದು ನೀವೆಲ್ಲರೂ ಕಾತುರರಾಗಿ ನೀವು ಏನ್ ಹಾಡ್ಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ಹೇಗ್ ಹಾಡ್ತೀವಿ, ನಮಗೆ ಅವ್ರು ಹೇಳಿರ್ಬೋದು ಅದು ಯಾರು ಉತ್ತಮ ಗಾಯಕರು ಅಂದ್ರೆ ಅದು ಬಹುಮಾನದ ರೀತಿಯೇ ತಾನೆ. ಹಾಗಾಗಿ ಸ್ಪರ್ಧೆ ಅಂತ ಅನ್ನೋದು ಕೂಡ ಏನು ಕೆಟ್ಟ ವಿಷಯವೇನು ಅಲ್ವಲ್ಲ. ನಾನು ಚೆನ್ನಾಗಿ ಸ್ಪರ್ಧಿಸ್ಬೇಕು ಅಂತ ಅಂದ್ರೆ ಅದ್ರಲ್ಲಿ ಏನು ತೊಂದರೆ ಇಲ್ವಲ್ಲ. ಹಾಗಾಗಿ ಅಂತ ಕಾತುರದಿಂದ ನೀವು ಕಾಯ್ತಾ ಇರಬೇಕಾದ್ರೆ 40 ನಿಮಿಷಗಳ ಕಾಲ ನಾನು ಮಾತನಾಡಿ ಅದು ಕನಕದಾಸರ ಬಗ್ಗೆಯೇ ಆದ್ರೂ ಮಾತನಾಡಿ ಆಮೇಲೆ ನಿಮ್ಮಿಂದ ಆಕಳಿಕೆಗಳನ್ನ ಆಹ್ವಾನಿಸುವಂತಹ ಒಂದು ಕಷ್ಟಕ್ಕೆ ನಾನು ಕೈ ಹಾಕುವುದಿಲ್ಲ ಅನ್ನುವಂತಹ ಭರವಸೆಯನ್ನ ನಾನು ಮೊದಲೇ ನಿಮಗೆ ನೀಡಿ, ನಾನು ಈ 20 ನಿಮಿಷಗಳಲ್ಲಿ ಮಾತನಾಡಬೇಕಾದ್ರೆ ಕನಕದಾಸರ ಸಾಹಿತ್ಯವನ್ನ, ಯಾಕಂದ್ರೆ ಅದು ಕೇವಲ ಕೀರ್ತನೆಗಳಲ್ಲ, ಯಾಕಂದ್ರೆ ಬರೀ ಕೀರ್ತನೆ ಅನ್ನುವಂತಹ ಒಂದು ಏನು ಪ್ರಕಾರದಿಂದ ಅವರು ಮುಂದುವರಿದು ಕಾವ್ಯಗಳನ್ನು ಬರೆದಂತಹ ಒಬ್ಬ ಸಂತ ಕವಿ ಅನ್ನುವಂತಹ ಕೇಂದ್ರವನ್ನ ಇಟ್ಟುಕೊಂಡು ಅದು ಹೇಗೆ ಸಂಗೀತಕ್ಕೆ, ನಂತರ ಶಾಸ್ತ್ರೀಯ ಸಂಗೀತಕ್ಕೆ, ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನ ಶಾಸ್ತ್ರೀಯ ಸಂಗೀತವನ್ನ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅನ್ನುವಂತಹ ಗ್ರಹಿಕೆಯಿಂದ ಅದರ ಜೊತೆಗೆ ಈ ಎಲ್ಲವನ್ನ ಸಂಗೀತ, ಸಾಹಿತ್ಯ, ಕಾವ್ಯಗಳನ್ನ ಹೇಗೆ ಸಾಮಾಜಿಕ ಆರೋಗ್ಯಕ್ಕೆ ನಾವು ಕಲಾವಿದರಾಗಿ ಜೋಡಿಸದೇ ಇದ್ರೆ ಆಗ ಸಂಗೀತವಾಗಿ, ಸಾಹಿತ್ಯವಾಗಿ, ಸಮಾಜವಾಗಿ ಪ್ರತ್ಯೇಕಿಸಿ ಉಳಿದು ಬಿಡುವಂತಹ ಅಪಾಯ ಕಾಡುತ್ತೆ. ಎಲ್ಲವೂ ಕೂಡ ಕೊಡುಕೊಳ್ಳುವಿಕೆಯಿಂದ ಏನು ಆಗಬೇಕೋ ಆ ಪ್ರಯೋಜನಗಳನ್ನ ಪಡೆದುಕೊಳ್ಳದೆ ಇರುವಂತಹ ಅಪಾಯದತ್ತ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ನನ್ನ ಏನು ಉಪನ್ಯಾಸವನ್ನ ನಾನು ಮುಕ್ತಾಯಗೊಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕನಕದಾಸರ ಸಾಹಿತ್ಯ ಅನ್ನುವಂತಹ ಸೃಷ್ಟಿ ಏನಿದೆ ಅದು ಸಾಕಷ್ಟು ವಿಸ್ತಾರವಾದ್ದು. ನಾವು ಮೊದಲಿಗೆ ಪುರಂದರದಾಸರು 4 ಲಕ್ಷ ಕೀರ್ತನೆಗಳಷ್ಟು ಅವರು ರಚಿಸಿದ್ದಾರೆ. ಅದರಲ್ಲಿ ಒಂದಿಷ್ಟು ಕೆಲವು ಮಾತ್ರ 400 ಮಾತ್ರ ಲಭ್ಯ ಇದೆ ಅನ್ನುವಂತಹ ಮಾತನ್ನ ನಾವೆಲ್ಲರೂ ತುಂಬಾ ಸಲ ಕೇಳಿದೀವಿ. ಬೇಕಾದಷ್ಟು ನಿಮ್ಮ ಸಂಗೀತ ಪರೀಕ್ಷೆಗಳು, ನೃತ್ಯ ಪರೀಕ್ಷೆಗಳಲ್ಲಿ ಅದನ್ನ ಮತ್ತೆ ಹೇಳ್ತಾರೆ. ಕನಕದಾಸರು ಎಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ ಅಂದ ತಕ್ಷಣ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಬಾಗಿಲನ್ನು ತೆರೆದು ಒಂದು ನೆನಪರುತ್ತೆ. ಈಗ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ತೊರೆದು ಜೀವಿಸಬಹುದೇ ಒಂದು ತುಂಬಾ ಪ್ರಸಿದ್ಧವಾಗಿರುವುದರಿಂದ ಅದು ನೆನಪು ಬರುತ್ತೆ. ಮತ್ತು ಸ್ವಲ್ಪ ಹುಡುಕಿ ನೋಡಿದ್ರೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವು ಓದಿದಂತಹ ತಲ್ಲಣಿಸಿದರು ಕಂಡ್ಯ ತಾಳು ಮನವೇ ಈ ಕೀರ್ತನೆಗಳನ್ನ ತಕ್ಷಣಕ್ಕೆ ಹೆಸರಿಸ್ತಾರೆ. ಅದಾದ ಮೇಲೆ ಅವರ ಕಾವ್ಯಗಳನ್ನ ಹೆಸರಿಸಿ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಅದರ ಬಗ್ಗೆ, ಸಾಹಿತ್ಯದ ವಿದ್ಯಾರ್ಥಿಗಳು ಅದನ್ನು ಹೇಳ್ಬೋದು, ಆದ್ರೆ ಸಂಗೀತದ ವಿದ್ಯಾರ್ಥಿಗಳು ಅಥವಾ ಹಾಗೆಯೇ ಜನಸಾಮಾನ್ಯರ ಹತ್ರ ಕೇಳಿದ್ರೆ ಆಗ ಅವರು ತಕ್ಷಣ ಪಟಪಟ ಅಂತ ಹೇಳುವಂತಹ ಸಾಧ್ಯತೆಗಳು ಕಡಿಮೆ. ಕನಕದಾಸರು ಕೀರ್ತನೆಗಳನ್ನು ರಚಿಸಿದ ಹಾಗೆ ಮುಂಡಿಗೆ ಅನ್ನುವಂತಹ ವಿಶಿಷ್ಟವಾದ ಒಗಟಿನ ರೀತಿಯ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರ ಜೊತೆಗೆ ನಮಗೆಲ್ಲರಿಗೂ ತಿಳಿದಿರುವಂತಹ ರಾಮಧಾನ್ಯ ಚರಿತ್ರೆ ಇರಬಹುದು, ಅದರ ಜೊತೆಗೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ, ಈ 3 ಕಾವ್ಯಗಳು, ಜೊತೆಗೆ ಒಂದು ನೃಸಿಂಹಸ್ತವ ಅನ್ನುವಂತಹ ಒಂದು ಕಾವ್ಯವೂ ಅವರ ರಚಿಸಿದ್ದಾರೆ. ಅದು ಉಪಲಬ್ಧವಿಲ್ಲ ಅನ್ನುವಂತಹ
ಮಾಹಿತಿ ನಮಗೆ ತಿಳಿದು ಬರುತ್ತೆ. ಇಲ್ಲೆಲ್ಲ ಈ ಕಾವ್ಯಗಳನ್ನ, ಕೀರ್ತನೆಗಳನ್ನ ನಾವು ನೋಡ್ತಾ ಹೋದ ಹಾಗೆ ಸಹಜವಾಗಿ ಪುರಂದರದಾಸರು ಯಾರು ದಾಸಶ್ರೇಷ್ಠರು ಅಂತ ಅನ್ಸ್ಕೊಂಡವರು ಮತ್ತು ದಾಸರಲ್ಲಿ ಅವರ ಸಂಗೀತ ಹೆಚ್ಚು ಪ್ರಚಾರವಾದಂತಹ, ಸಾಹಿತ್ಯ ಹೆಚ್ಚು ಪ್ರಚಾರವಾದಂತಹ ದಾಸರು, ಅವರ ಸಾಹಿತ್ಯಕ್ಕೂ ಕನಕದಾಸರ ಸಾಹಿತ್ಯಕ್ಕೂ ನಾವು ಸುಲಭವಾಗಿ ಒಂದು ವ್ಯತ್ಯಾಸಗಳನ್ನ ತಿಳಿತಾ ಹೋಗೋದಿಕ್ಕೆ ಸಾಧ್ಯ ಇದೆ. ಆದ್ರೆ ಅದನ್ನ ಗಮನಿಸ್ಬೇಕು. ಯಾಕಂದ್ರೆ ಈಗ ನೀವೆಲ್ಲರೂ ಇವತ್ತು ಒಂದೊಂದು ಕೀರ್ತನೆಯನ್ನ, ಈಗ ನಾನು ಒಂದಿಷ್ಟು ಕನಕದಾಸರ ಕೀರ್ತನೆಗಳನ್ನ ಹೆಸರಿಸಿ ಬೇಗ ಬೇಗ ಅಂತ ಹೇಳಿ ನಾನು ಕೇಳಿದ್ರೆ, ನೀವೆಲ್ಲರೂ ನೀವು ಹಾಡ್ತಾ ಇರುವಂತ ಒಂದೊಂದು ಕೀರ್ತನೆಯನ್ನ ಹೇಳಿದ್ರು ಕೂಡ ಇಲ್ಲಿರೋಷ್ಟು ಜನರಷ್ಟು ಕೀರ್ತನೆಗಳು ನಮ್ಗೆ ತಕ್ಷಣಕ್ಕೆ ಸಿಕ್ಬಿಡ್ಬಹುದು. ಆದ್ರೆ ಆ ಕೀರ್ತನೆಯನ್ನ ಹಾಡಿದ ಮಾತ್ರಕ್ಕೆ, ಅದನ್ನ ಹೆಸರಿಸಿದ ಮಾತ್ರಕ್ಕೆ ಅದರ ಅರ್ಥ ನಿಮಗೆ ತಿಳಿದಿದೆಯೇ, ಅದರ ವೈಶಿಷ್ಟ್ಯ ನಿಮಗೆ ತಿಳಿದಿದೆಯೇ ಅಂತ ನಾವು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅದರ ಬಗ್ಗೆ ನಾವು ಸ್ವಲ್ಪ ಅನುಮಾನದಿಂದ ನೋಡ್ಬೇಕಾಗತ್ತೆ. ಆದ್ರೆ ಕನಕದಾಸರ ಸಾಹಿತ್ಯಕ್ಕೆ, ಕೀರ್ತನೆಗಳಿಗೆ, ಮೊದಲು ಕೀರ್ತನೆಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದ ಕೀರ್ತನೆಗಳಿಗೆ ಸಂಗೀತವನ್ನ ಸಂಯೋಜಿಸಬೇಕಾದ್ರೆ ಹಲವು ಬಿಕ್ಕಟ್ಟುಗಳು ಜನರಿಗೆ ಉಂಟಾಗೋದಕ್ಕೆ ಸಾಧ್ಯ ಇದೆ. ಯಾಕೆ? ಕನಕದಾಸರ ಸಾಹಿತ್ಯದಲ್ಲಿ ಜೊತೆ ಜೊತೆಗೆ ವೈಚಾರಿಕತೆಯು ತುಂಬಾ ಜೊತೆಯಲ್ಲೇ ಬಂದ್ಬಿಡತ್ತೆ. ಯಾಕೆ? ಕನಕದಾಸರ ಹಿನ್ನೆಲೆಯನ್ನ ನಾವು ನೋಡಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಮೂರು ಕಡೆ ಸಂಶೋಧನಾ ಪೀಠಗಳು ಕನಕದಾಸರ ಹೆಸರಿನಲ್ಲಿ ಇರಬಹುದು. ಇಲ್ಲಿಯ ಕನಕ ಅಧ್ಯಯನ ಕೇಂದ್ರ ಮಾಡ್ತಾ ಇರುವಂತಹ ವ್ಯಾಪಕವಾದ ಆ ಕಾರ್ಯಗಳು ಏನಿದೆ ಅದನ್ನ ಧನಂಜಯ ಕುಂಬ್ಳೆ ಸರ್ ಅವರ ಬಾಯಲ್ಲಿ ನಾವು ಕೇಳಿದ್ವಿ. ಈ ರೀತಿಯ ಏನು ಕನಕದಾಸರ ಬಗ್ಗೆ ಒಂದು ಒಳ್ಳೆಯ ವ್ಯಾಪಕವಾದ ವಿಸ್ತೃತವಾದ ಪ್ರಚಾರವಾಗಲಿ, ಅವರ ಕೃತಿಗಳನ್ನ ಎಲ್ಲೆಡೆ ಪಸರಿಸುವಂತಹ ಕಾರ್ಯವಾಗಲಿ ಮೊದಲಾಗಿರೋದು ಈಗ ಕೆಲವು ವರ್ಷಗಳಿಂದ, ಅಂದ್ರೆ ಒಂದು 20 ವರ್ಷಗಳಿಂದ ಮಾತ್ರ. ಅದಕ್ಕೆ ಮೊದಲು ಕನಕದಾಸರ ಜೀವನ ಚರಿತ್ರೆಯನ್ನ ನೀವು ಓದಿದ್ರೆ ಅದರಲ್ಲಿ ಅವರು ಪಟ್ಟಂತಹ ಪಾಡು ಏನು, ಅವರ ಪಾಡೆಲ್ಲವೂ ಕೂಡ ಹಾಡಾಗಿ ಹರಿದಿದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಹಾಗಾಗಿಯೇ ಕನಕದಾಸರ ಸಾಹಿತ್ಯದಲ್ಲಿ ವೈಚಾರಿಕತೆ, ಅದರ ಜೊತೆಗೆ ಭಾವನಾ ತೀವ್ರತೆ. ಯಾಕೆ? ನಾನು ಕನಕದಾಸರ ಸಾಹಿತ್ಯ ಮತ್ತು ಸಂಗೀತ ಅನ್ನುವಂಥದ್ರ ಬಗ್ಗೆ ಸಂಶೋಧನಾ ಕಾರ್ಯವನ್ನ ಕೈಗೊಂಡಂತಹ ಸಮಯದಲ್ಲಿ ಎಲ್ಲ ಕಡೆ ಕ್ಷೇತ್ರ ಕಾರ್ಯವನ್ನ ಮಾಡ್ತಿದ್ದೆ. ಅಂದ್ರೇನು? ಒಬ್ಬ ಕಲಾವಿದೆಯಾಗಿ, ಭರತನಾಟ್ಯ ಕಲಾವಿದೆಯಾಗಿ ಶಾಸ್ತ್ರೀಯ ಸಂಗೀತದಲ್ಲಿ ಯಾವ ರೀತಿಯಲ್ಲಿ ಕನಕದಾಸರ ಸಾಹಿತ್ಯವನ್ನ ತರಬಹುದು ಅನ್ನುವಂತಹ ಬಗ್ಗೆ ಅರಿವು ನನಗಿತ್ತು. ಆ ಕೆಲವು ಕೀರ್ತನೆಗಳನ್ನ ನಾನು ಮಾಡ್ತಿದ್ದೆ. ಸಯ್ಯೆ ಗೋಪಿ ಸಯ್ಯೆ ಅನ್ನುವಂತಹ ಮತ್ತೊಂದು ದೇವರ ನಾಮವನ್ನು ಕೂಡ ನಾನು ತುಂಬಾ ನರ್ತಿಸ್ತಿದ್ದೆ. ಆದ್ರೆ ಅದರ ಬಗ್ಗೆ ಕರ್ನಾಟಕ ಸಂಗೀತದ ದೃಷ್ಟಿಯಿಂದ ನನಗೆ ಒಂದಿಷ್ಟು ಪರಿಚಯವಿತ್ತೇ ಹೊರತು ಹಿಂದೂಸ್ತಾನಿ ಸಂಗೀತವಾಗ್ಲಿ ಅಥವಾ ಹರಿಕತೆಗಳಲ್ಲಿ ಕನಕದಾಸರ ಕೀರ್ತನೆಗಳನ್ನು ಉಪಯೋಗಿಸೋ ಬಗ್ಗಾಗ್ಲಿ, ಜನಪದ ಶೈಲಿಯಲ್ಲಿ ಕನಕದಾಸರ ಕೃತಿಗಳನ್ನು ಹಾಡುವಂಥದ್ದಾಗ್ಲಿ, ಇವು ಯಾವುದರ ಬಗ್ಗೂ ನನಗೆ ಪರಿಚಯವಿರಲಿಲ್ಲ. ಆ ಕ್ಷೇತ್ರ ಕಾರ್ಯದಲ್ಲಿ ನಾನು ಮಾತಾಡ್ತಾ ಹಳ್ಳಿಗಳು, ಬಾಡದ ಸುತ್ತಮುತ್ತಲ ಹಳ್ಳಿಗಳು, ಕಾಗಿನೆಲೆಯ ಹಳ್ಳಿಗಳು, ಧಾರವಾಡದ ಸುತ್ತಮುತ್ತಲ ಹಳ್ಳಿಗಳು, ರಾಯಚೂರಿನ ಕೆಲವು ಗ್ರಾಮಗಳು, ಇಲ್ಲೆಲ್ಲ ನಾನು ತಿರುಗಿ ಅಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಬೇಕಾದ್ರೆ ಒಬ್ಬ ಕನಕದಾಸರ ಕೃತಿಗಳನ್ನ, ತುಂಬಾ ಕೀರ್ತನೆಗಳನ್ನ ಜನಪದ ಶೈಲಿಯಲ್ಲಿ ಹಾಡ್ತಾ ಇದ್ದಂತಹ ವ್ಯಕ್ತಿ ಹೇಳಿದಂತಹ ಮಾತು ನನಗೆ ನೆನಪಿದೆ. ಏನಂದ್ರೆ, ಹೇಗೆ ಪುರಂದರದಾಸರ ಸಾಹಿತ್ಯ ಬೇರೆ ಬೇರೆ ಕೃತಿಗಳನ್ನ ನೀವು ಹಾಡ್ತಿರಲ್ಲ, ಹೇಗೆ ನೀವು ಅದಕ್ಕೆ ವ್ಯತ್ಯಾಸವನ್ನ ಗುರುತಿಸ್ತೀರಿ ಅಂತ ನಾನು ಆ ವ್ಯಕ್ತಿಯನ್ನ ಕೇಳಿದಾಗ ಅವ್ರು ಹೇಳಿದ್ರು, ಏನಂದ್ರೆ ಎಲ್ಲ ದಾಸ ಸಾಹಿತ್ಯದ ಹಾಡುಗಳನ್ನ ಹಾಡಬೇಕಾದ್ರೂ ಕೂಡ ಅದು ತುಂಬಾ ಮನಸ್ಸಿಗೆ ಆಪ್ತ ಅಂತ ಅನ್ಸುತ್ತೆ. ಆದ್ರೆ ಕನಕದಾಸರ ಹಾಡನ್ನ ನಾನು ಹಾಡ್ಬೇಕಾದ್ರೆ ಅದು ಕಣ್ಣಲ್ಲಿ ನೀರನ್ನ ಸುರಿಸತ್ತೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಆ ವ್ಯಕ್ತಿಯ ಮಾತನ್ನ ಕೇಳಿ ಬಂದ ಮೇಲೆ ನಾನು ಕೆಲವು ಹಾಡುಗಳನ್ನ ಗಮನಿಸಿ ನೋಡಿದಾಗ ನನ್ಗನ್ಸುತ್ತೆ ಅವುಗಳಲ್ಲಿ ಸಂಗೀತದ ಗುಣಕ್ಕಿಂತ ಆ ಸಾಹಿತ್ಯದ ಭಾವ ತೀವ್ರತೆ ಏನಿದೆ ಅವುಗಳೇ ಹೆಚ್ಚು ಶಕ್ತವಾಗಿ ನಿಲ್ಲತ್ತೆ. ಹಾಗಾಗಿ ಅದು ಶಾಸ್ತ್ರೀಯ ಸಂಗೀತಕ್ಕೆ ಕೆಲವು ಸಲ ಅಷ್ಟು ಭಾವ ತೀವ್ರತೆ ಬೇಕಾಗಿಲ್ಲ ಅಂತ ಅನಿಸ್ಬಿಡಬಹುದು. ಆಗ ಅವುಗಳನ್ನ ಸಂಗೀತ ಕಲಾವಿದರು ಅದನ್ನ ಅಷ್ಟು ತಕ್ಷಣ ಅದನ್ನು ಗಮನಿಸುವುದಿಲ್ಲ ಅನ್ನುವಂತಹ ಕಾರಣವು ಸಂಗೀತದ
ಒಬ್ಬ ಹರಿಕಾರರಾಗಿ ಅವರನ್ನ ಕನಕದಾಸರನ್ನ ಸ್ವಲ್ಪ ಹಿನ್ನೆಲೆಯಲ್ಲಿಯೇ ಇರೋ ಹಾಗೆ ಮಾಡಿದ್ಯೇನೋ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನನ್ನ ಸಂಶೋಧನೆಯಲ್ಲಿ ನಾನು ಎತ್ತಿದೆ. ಕನಕದಾಸರ ಸಂಗೀತ ಕೀರ್ತನೆಗಳನ್ನ ನಾವು ನೋಡಿದಾಗ ಅದನ್ನ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸೋದಿಕ್ಕೆ ಅಲ್ಲಿ ಕೆಲವು ಅಡ್ವಾಂಟೇಜಸ್ ಅಂದ್ರೆ ಕೆಲವು ಅವಕಾಶಗಳು ಹೆಚ್ಚಾಗಿಯೇ ಒದಗಿ ಬರುತ್ತೆ ಅನ್ನೋದನ್ನ ಕೂಡ ನಾವು ಪರಿಶೀಲಿಸಿ ನೋಡ್ಬೇಕು. ಯಾಕೆ, ಅದು ಹೇಗೆ ಅಂತಂದ್ರೆ, ಇವಾಗ ಈಶ ನಿನ್ನ ಭಜನೆ ಆ ಕೃತಿಯನ್ನೇ ನೀವು ತೆಗೆದುಕೊಂಡ್ರ, ಕೀರ್ತನೆಯನ್ನು ತೆಗೆದುಕೊಂಡ್ರೆ ಅದನ್ನ ನೀವು ಯಾರು ಹಾಡ್ತೀರಿ ಇವತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ತುಂಬಾ ದೀರ್ಘಾಕ್ಷರಗಳು ಕಡಿಮೆ, ಹಾಗಾಗಿ ಅವುಗಳನ್ನ ನಮ್ಮ ಶಾಸ್ತ್ರೀಯ ಸಂಗೀತದ ಕೆಲವು ಪ್ರಕಾರಗಳಿಗೆ ನೀವು ದೇವರನಾಮವಾಗಿ ಮಾತ್ರ ಅವುಗಳನ್ನ ಹಾಡೋದಕ್ಕಿಂತ ಅವುಗಳನ್ನ ನೀವು ವರ್ಣ, ಕೃತಿ ಈ ರೀತಿಯ ಒಂದು ಮಟ್ಟಗಳಿಗೆ ಅದನ್ನು ಹೊಂದಿಸೋದಿಕ್ಕೆ ಪ್ರಯೋಗ ಮಾಡಿ ನೋಡೋದಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಅದನ್ನ ಶಾಸ್ತ್ರೀಯ ಸಂಗೀತ ಕಲಾವಿದರು ಅವಶ್ಯವಾಗಿ ಮಾಡಬೇಕು. ಅದರ ಜೊತೆಗೆ ಉಳಿದ ಎಲ್ಲ ಸಂಗೀತ ಪ್ರಕಾರಗಳಲ್ಲಿ ಸುಗಮ ಸಂಗೀತ, ಬೇರೆ ಬೇರೆ ರೀತಿಯ ಜನಪದ ಸಂಗೀತ, ಭಾವಗೀತೆಯ ಪ್ರಕಾರಗಳು ಇವೆಲ್ಲದರಲ್ಲೂ ಕೂಡ ಕನಕದಾಸರ ಸಾಹಿತ್ಯವನ್ನ ಅಳವಡಿಸೋದಿಕ್ಕೆ ಸುಲಭವಾಗಿ ಸಾಧ್ಯ ಇದೆ. ಅಂತಹ ಪ್ರಯೋಗಗಳು ಈಗಾಗಲೇ ಆಗ್ತಾ ಇದೆ. ಅದಾದ ಮೇಲೆ ಅವರ ಕಾವ್ಯ ಪ್ರಕಾರಗಳನ್ನ ಕೂಡ ನಾವು ನೋಡಲೇಬೇಕು. ಯಾಕೆ, ರಾಮಧಾನ್ಯ ಚರಿತ್ರೆಯನ್ನೇ ನಾವು ತೆಗೆದುಕೊಂಡ್ರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಹಿತ್ಯ ವಲಯದಲ್ಲಿ, ಪಂಡಿತ ವಲಯದಲ್ಲಿ ತುಂಬಾ ಆಗಿದೆ. ಆದರೆ ಅದು ಕಲಾವಿದರನ್ನ ತಲುಪಿಲ್ಲ. ಆಗ ಏನಾಗತ್ತೆ ಅಂದ್ರೆ ಒಂದು ಗ್ಯಾಪ್, ಒಂದು ಅಂತರ ಸೃಷ್ಟಿ ಆಗ್ಬಿಡತ್ತೆ. ಆಗ ನಮಗೆ ಆ ಕಾವ್ಯದಿಂದ ದೊರಕಬಹುದಾದಂತಹ ಸಂಪೂರ್ಣ ಉಪಯೋಗ ಏನಿದೆ ಅದು ಸಮಾಜಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಅಂದ್ರೆ ಹೇಗೆ ಹೇಳ್ಬೇಕು ಅಂದ್ರೆ, ಈಗ ಬೇಂದ್ರೆಯವರ ಕವನಗಳು ನಮಗೆಲ್ಲರಿಗೂ ತುಂಬಾ ಜನರಿಗೆ ಅದು ಗೊತ್ತು. ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಅಂತಂದ್ರೆ ಅದು ಯಾವಾಗ ಸಂಗೀತದವರು ಅದನ್ನ ತೆಗೆದುಕೊಂಡ್ರು, ಅಥವಾ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಅನ್ನುವಂತಹ ಅನಂತ ಸ್ವಾಮಿಯವರ ಇದರಲ್ಲಿ, ಮೈಸೂರು ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಅದು ಯಾವಾಗ ಒಂದು CD ಆಗಿ, ಕ್ಯಾಸೆಟ್ ಆಗಿ ಬಂತೋ ಆಗ ಆ ಎಲ್ಲ ಹಾಡುಗಳು ತಕ್ಷಣಕ್ಕೆ ಬಾಯ್ಪಾಠ ಆಗುವಷ್ಟರ ಮಟ್ಟಿಗೆ ಅದು ಜನಪ್ರಿಯ ಆಗೋದು. ಅದೇ ರೀತಿಯಲ್ಲಿ ಕನಕದಾಸರ ರಾಮಧಾನ್ಯ ಚರಿತ್ರೆಯಾಗ್ಲಿ, ಮೋಹನ ತರಂಗಿಣಿ ಆಗ್ಲಿ, ಇವೆಲ್ಲವನ್ನ ನೃತ್ಯ ಮತ್ತು ಸಂಗೀತ ಕಲಾವಿದರು ಅದನ್ನ ಯಾವುದಾದರೊಂದು ರೀತಿಯಲ್ಲಿ ಒಂದು ಮಾಧ್ಯಮವಾಗಿ ಸಂಗೀತ ಮತ್ತು ನೃತ್ಯಗಳನ್ನ ಬಳಸಿ ಅದನ್ನ ವೇದಿಕೆಯ ಮೇಲೆ ಶಾಲಾ ಕಾಲೇಜುಗಳಲ್ಲಿ ಅದನ್ನ ಪ್ರದರ್ಶನ ಮಾಡದೇ ಇದ್ರೆ, ನಾನು ಹೇಳಿದ್ನಲ್ಲ, ಉಪನ್ಯಾಸವನ್ನ ಎಷ್ಟು ಹೊತ್ತು ಮಾಡಬಹುದು, ಎಷ್ಟು ಹೊತ್ತು ನಿಮ್ಮ ಗ್ರಹಿಕೆಯನ್ನ ನಾನು ಹಿಡಿದಿಡಬಹುದು, ಅದು ತುಂಬಾ ಸುಲಭವಲ್ಲದಂತಹ ಕೆಲಸ. ಆದ್ರೆ ನೃತ್ಯವನ್ನ ಮಾಡಿದ್ರೆ ಅಥವಾ ಸಂಗೀತದ ಮುಖಾಂತರ ಅದನ್ನ ಹಾಡಿದ್ರೆ, ಸಂಗೀತದ ಮುಖಾಂತರ ಮಕ್ಕಳಿಗೆ ಹೇಳಿಕೊಟ್ರೆ ಆಗ ಅದು ಬಾಯಿಪಾಠ ಆಗೋದು ಸುಲಭ. ಬಾಯಿಪಾಠ ಆಗಿದ್ದಂಥದ್ದನ್ನ ಮತ್ತೆ ಮತ್ತೆ ಗುನುಗಿಕೊಂಡಾಗ ಅದರಲ್ಲಿರುವಂತಹ ಪದಗುಚ್ಛವನ್ನ ನಾವು ಗಮನಿಸೋದು ಸುಲಭ. ಭಾಷೆಯ ಬೆಳವಣಿಗೆಯೂ ಕೂಡ ಮಕ್ಕಳಿಗೆ ಅದು ಸುಲಭವಾಗಿ ಮಾಡಿಕೊಡುವಂಥದ್ದು. ಮತ್ತು ರಾಮಧಾನ್ಯ ಚರಿತ್ರೆಗೆ ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ, ರಾಮಧಾನ್ಯ ಚರಿತ್ರೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 2 ಪಂಗಡಗಳು, ರಾಗಿಯದ್ದು, ಭತ್ತದ್ದು. ರಾಗಿ ತಾನು ಶ್ರೇಷ್ಠ ಅಂತ, ಭತ್ತ ತಾನು ಶ್ರೇಷ್ಠ ಅಂತ. ಆಗ ರಾಮ ಅಧಿಕಾರವನ್ನು ಕಳೆದುಕೊಂಡು ಮತ್ತೆ ಅಧಿಕಾರವನ್ನ ಮರಳಿ ಪಡೆದಂತಹ ರಾಮ ಅದರ ನಿರ್ಣಯವನ್ನ ಮಾಡೋದಿಕ್ಕೆ ಕನಕದಾಸರಿಂದ ಆರಿಸಲ್ಪಡ್ತಾನೆ. ರಾಮ ಹೇಳ್ತಾನೆ, ನೀನ್ ಶ್ರೇಷ್ಠನೋ ನಾವು ಹೇಗೆ ಅದನ್ನ ನಿರ್ಧರಿಸ್ಬೇಕು, ನಿಮ್ಮಿಬ್ಬರನ್ನ ಸೆರೆಯಲ್ಲಿ ಇಡೋಣ 6 ತಿಂಗಳು, ಯಾರು ಬಲಿಷ್ಠರಾಗಿಯೇ ಉಳಿತೀರಾ ಅವರು ಗೆದ್ದ ಹಾಗೆ ಅಂತ ಹೇಳಿ. ಸರಿ, ಇಬ್ಬರು 6 ತಿಂಗಳು ಸೆರೆಯಲ್ಲಿರ್ತಾರೆ, ರಾಗಿ ಮತ್ತು ಭತ್ತ. ನಂತರ 6 ತಿಂಗಳಾದ ಮೇಲೆ ಅವರಿಬ್ಬರನ್ನು ಅಯೋಧ್ಯೆಗೆ ರಾಮ ಕರೆಸ್ತಾನೆ. ರಾಗಿ ಸೆರೆಯಲ್ಲಿದ್ರೂ ಕೂಡ ಕುಂದದೆ ಬಲವಾಗಿಯೇ ಇರತ್ತೆ, ಭತ್ತ ಸೊರಗಿ ಹೋಗಿರತ್ತೆ. ಆಗ ರಾಗಿ ನರೆದಲ್ಲಗನೆ ಬಹಳ ಸಮರ್ಥನು ಅನ್ನುವಂತಹ ಮಾತನ್ನ ಹೇಳಿ, ವ್ರೀಹಿ ಅಂದ್ರೆ ಭತ್ತ, ಅವನು ಸೊರಗಿದಾನೆ ಅಂತ ಹೇಳಿದ್ರು. ರಾಮ ತನ್ನ ಹೆಸರನ್ನ ರಾಘವ ಅನ್ನುವಂತಹ ಹೆಸರನ್ನ ರಾಗಿಗೆ ಕೊಟ್ಟು ಅದನ್ನ ಮತ್ತೆ ಮಂತ್ರಾಕ್ಷತೆ ನೀಡಿ, ಅಂದ್ರೆ ಭತ್ತದ
ಭತ್ತದಿಂದ ಬರುವಂತಹ ಅಕ್ಕಿಯ ಮಂತ್ರಾಕ್ಷತೆಯನ್ನ ನೀಡಿ ರಾಗಿಯನ್ನ ಸನ್ಮಾನಿಸ್ತಾನೆ ಮತ್ತು ನೀವಿಬ್ಬರೂ ಕೂಡ ಹಿತದಲ್ಲಿರಬೇಕು ಧರೆಗೆ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನು ಆಶೀರ್ವದಿಸ್ತಾನೆ ಅನ್ನೋದು ಕಥೆ. ಸಹಜವಾಗಿ ಇದರ ಬಗ್ಗೆ ಬೇಕಷ್ಟು ವಿವಾದಗಳಾಗಿದೆ, ಚರ್ಚೆಗಳಾಗಿದೆ. ಅದು ಜಾತಿ ಸಂಘರ್ಷದ್ದೋ ಅಥವಾ ಕನಕದಾಸರು ತಾವೇ ಪಟ್ಟಂತಹ ಕೆಳವರ್ಗದ ಕೆಳ ಸಮುದಾಯದ ಪಾಡೋ, ಇವೆಲ್ಲವೂ ಕೂಡ ತುಂಬಾ ಚರ್ಚೆ ಆಗಿದೆ. ಆದರೆ ನನಗನ್ಸೋದು ಅದರಿಂದ ವಿವಿಧ ರೀತಿಯ ಸಂದೇಶಗಳನ್ನ ನಾವು ಪಡೆಯೋದಿಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಒಬ್ಬ ಕವಿ ಕಾವ್ಯವನ್ನ, ಕೀರ್ತನೆಯನ್ನು ಬರೀಲಿ, ಒಂದು ಕವಿತೆಯನ್ನ ಬರೀಲಿ, ಕವಿ ಆ ಮಾಧ್ಯಮವನ್ನ ಬಳಸೋದೇ ಯಾಕೆ? ಅದನ್ನ ಒಂದು ಮುಕ್ತಂತಹ ವಿಶ್ಲೇಷಣೆಗೆ ಮುಕ್ತವಾಗಿ ಅದನ್ನ ತೆರೆದಿಡೋದಿಕ್ಕೆ ಅಂತಲೇ ಅದನ್ನ ಕವಿತೆ ಅಥವಾ ಕಾವ್ಯವನ್ನಾಗಿ ಅಥವಾ ಯಾವುದೇ ಕಲೆಯನ್ನಾಗಿ ಮಾಡುವಂಥದ್ದು. ಒಂದೊಮ್ಮೆ ಹೀಗೆ ಅಂತ ಹೇಳಬೇಕು ಅಂತ ಇದ್ದಿದ್ರೆ ಆಗ ಆತ ಒಂದು ಹೇಳಿಕೆಯನ್ನ ಕೊಡ್ತಾನಷ್ಟೇ, ಒಂದು ಕಡೆ ಒಂದು ಶಾಸನದ ರೀತಿಯಲ್ಲಿ ಬರೆದಿಡ್ತಾನಷ್ಟೇ. ಅದನ್ನ ಒಂದು ಕಲೆಯಾಗಿ ಅದನ್ನ ಮಾರ್ಪಡಿಸುವುದಿಲ್ಲ. ಕಲೆಯ ಸಾಮರ್ಥ್ಯ ಶಕ್ತಿ ಇರೋದೇ ಅಲ್ಲಿ. ಏನು? ಅದನ್ನ ಆಯಾ ವ್ಯಕ್ತಿ ತನ್ನ ಆ ಹೊತ್ತಿನ ಮನಸ್ಥಿತಿಗೆ, ಆ ಹೊತ್ತಿನ ಪ್ರಸ್ತುತತೆಗೆ, ಆ ಹೊತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನ ವಿಶ್ಲೇಷಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಕಲೆ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ನಿಲ್ಲುವಂತಹ ಶಕ್ತಿಯಾಗಿ ನಮಗೆ ಕಾಣಿಸುತ್ತೆ. ಹೀಗಿರ್ಬೇಕಾದ್ರೆ ರಾಗಿ ಮತ್ತು ಭತ್ತಗಳ ನಡುವಿನ ಅಂತರ ಏನಿದೆ, ಅವುಗಳು ಯಾರಾಂತರವೂ ಆಗಬಹುದು. ಗಂಡು ಹೆಣ್ಣಿನ ನಡುವೆ ಇರುವಂತಹ ಅಸಮಾನತೆಯ ಪ್ರತೀಕವೂ ಆಗಬಹುದು, ಗುರು ಶಿಷ್ಯನ ನಡುವೆ ಇರುವಂತಹ ಅಸಮಾನತೆಯ ಪ್ರತೀಕವೂ ಆಗಬಹುದು, ಅಥವಾ ಸಮಾಜದ ಸಾಮಾನ್ಯ ಜನರು, ಕಲೆಯಲ್ಲಿರುವಂತಹ ಕಲಾವಿದರು. ನಮಗೆ ಕಲಾವಿದರಿಗೆ ಒಂದು ರೀತಿಯ ನಮಗೆ ಕಲೆ ಗೊತ್ತು, ನಮಗೆ ಏನು ಮಾಡಬೇಕು ವೇದಿಕೆಯ ಮೇಲೆ ಅನ್ನೋದು ಗೊತ್ತು, ನಮಗೆ ಯಾವ ರಾಗ ಹಾಕಬೇಕು ಅಂತ ಗೊತ್ತು ಅನ್ನುವಂತಹ ಅಹಂ ಏನಿದೆ, ಅದು ಸಹೃದಯನಲ್ಲಿರುವಂತಹ ಆ ಸಹೃದಯತೆಯನ್ನ ತಲುಪದೆ ಹೋದ್ರೆ, ಆ ಅಹಮ್ಮನ್ನ ಬಿಟ್ಟು ನಾವು ಆ ಸಾಹಿತ್ಯ ಸಂಗೀತವನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡದೇ ಇರುವಂತಹ ಅಂತರವೂ ಕೂಡ ಈ ರಾಗಿ ಭತ್ತಗಳ ನಡುವಿನ ಅಂತರವೇ ಆಗಬಹುದು ಅನ್ನುವುದನ್ನ ನಾವು ಗಮನಿಸಲೇಬೇಕು. ಅಥವಾ ಪಂಡಿತ ಮತ್ತು ಪಾಮರರ ನಡುವೆ, ಅಂದ್ರೆ ಓದ್ಕೊಂಡಿದೀವಿ ನಾವು, ತುಂಬಾ ನಾನು ಸ್ಕಾಲರು, ನಾನು ಸಂಶೋಧಕಿ ಅನ್ನುವಂತಹ ಅಹಂ, ಏನು ಗೊತ್ತಿಲ್ಲದೇನೆ ಜನಪದ ಶೈಲಿಯಲ್ಲಿ ಹಾಡ್ತಾ ಇರುವಂತಹ ಒಬ್ಬ ಗ್ರಾಮಸ್ಥ, ಅವನ ನಡುವೆ ಇರುವಂತಹ ಅಂತರವೂ ಕೂಡ ರಾಗಿ ಭತ್ತಗಳ ನಡುವಿನ ಅಂತರವೂ ಆಗಬಹುದು ಅನ್ನುವುದನ್ನ ನಾವು ಈ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಮುಖಾಂತರ ನಾವು ಗಮನಿಸಬೇಕು. ನನಗನ್ಸುತ್ತೆ ಕನಕದಾಸರ ಸಾಹಿತ್ಯ ಬಹುವಾಗಿ ಪ್ರಚಾರವಾಗ್ತಾ ಇರುವಂತಹ, ಅವರ ಹೆಸರಿನಲ್ಲಿ ಒಂದು 4-5 ಕಾದಂಬರಿಗಳನ್ನಾದ್ರೂ ನಾನು ಓದಿದ್ದೀನಿ. ಅಸಂಖ್ಯಾತ ಪುಸ್ತಕಗಳು, ಎಷ್ಟೆಲ್ಲ ಪುಸ್ತಕಗಳು ಕುರುಬರ ಜನಾಂಗದ ಬಗ್ಗೆ, ಹಾಲು ಮತದವರ ಬಗ್ಗೆ, ಅದೆಲ್ಲದರಲ್ಲೂ ಕನಕದಾಸರ ಉಲ್ಲೇಖಗಳು ಬಂದಿರುವಂಥದ್ದು. ಇವನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ನಾವು ಈ ಒಂದು ದೊಡ್ಡ ದೃಷ್ಟಿಯಿಂದ, ವಿಶಾಲ ದೃಷ್ಟಿಯಿಂದ ಕನಕದಾಸರನ್ನ ನೋಡದೆ ಹೋದ್ರೆ, ಅವರಲ್ಲಿರುವಂತಹ ಇಂಥ ಸಂದೇಶಗಳನ್ನ ನಾವು ಗ್ರಹಿಸದೆ ಹೋದ್ರೆ, ಆಗ ನಾವು ಕನಕದಾಸರಿಗೆ ಅದು ಅನ್ಯಾಯ ಮಾಡಿದ ಹಾಗೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಕೀರ್ತನೆಗಳನ್ನ ನೀವೇನ್ ಹಾಡ್ತಾ ಇದ್ದೀರಿ, ನೀವು ಪ್ರತಿಯೊಬ್ಬರೂ ಕೂಡ ಈಗಾಗಲೇ ನೀವು ಮಾಡಿದ್ರೆ ಆ ಕೀರ್ತನೆಗೆ ಸಂಬಂಧಪಟ್ಟ ಹಾಗೆ ಅದರ ಹಿನ್ನೆಲೆಯನ್ನ, ಅದರ ಹಿಂದಿರುವ ಕಥೆಯನ್ನ, ಅಥವಾ ಅದನ್ನ ಕನಕದಾಸರು ಯಾವ ಸಂದರ್ಭದಲ್ಲಿ ಬರೆದಿರಬಹುದು ಅನ್ನೋದ್ರ ಬಗ್ಗೆ ಬಂದಿರುವಂತಹ ಕಾದಂಬರಿಗಳು ಅಥವಾ ಸಿನಿಮಾಗಳು ಅಥವಾ ಮತ್ಯಾವುದೋ ಒಂದು ನಾಟಕವೋ, ಇವುಗಳನ್ನ ನೀವು ನೋಡದೆ ಹೋಗಿದ್ರೆ ಅವುಗಳನ್ನ ನೀವು ಗಮನಿಸ್ಬೇಕು. ಆಗ ಆ ಅಂತಹ ಓದು, ಅಂತಹ ನೋಡುವಿಕೆ ನಿಮ್ಮ ಹಾಡುವಿಕೆಗೆ, ನೀವೇನು ಹಾಡ್ತೀರಿ ಅದಕ್ಕೆ ಒಂದು ರಸದ ಒಂದು ಬಲವನ್ನ ತಂದುಕೊಡೋದಿಕ್ಕೆ ಸಾಧ್ಯ ಇದೆ ಅಂತ ನೀವು ಗಮನಿಸ್ಬೇಕು. ಇದರ ಜೊತೆಗೆ ಸಂಗೀತ ಮತ್ತು ಸಾಹಿತ್ಯಗಳನ್ನ ಹೇಗೆ ಮಾನಸಿಕ ಆರೋಗ್ಯಕ್ಕೆ, ಅದರ ಜೊತೆಗೆ ಸಾಮಾಜಿಕ ಆರೋಗ್ಯಕ್ಕೆ ಅದನ್ನ ಜೋಡಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಅವರ ವೈಚಾರಿಕ ಭಕ್ತಿಯ ನೆಲೆಗಳನ್ನ ಕೆಲವು ಅವರ ಕೀರ್ತನೆಗಳು ತುಂಬಾ ಚೆನ್ನಾಗಿ ಅದನ್ನ ಕಟ್ಟಿಕೊಡ್ತವೆ. ನಾನು ತುಳುನಾಡಿನಲ್ಲಿ ಇದ್ದೀನಿ ಅನ್ನುವಂತಹ ಪ್ರಜ್ಞೆಯನ್ನ ಇಟ್ಟುಕೊಂಡೇ ಇದನ್ನ ಹೇಳ್ತಾ ಇದ್ದೀನಿ. ಎಕ್ಕನಾತಿಯರು, ಕಾಲೆ ಜಕ್ಕಣಿಯರು, ಜಲಜೆಯರು, ಸೊಕ್ಕಿನಿಂದ ಸೊಂಟವ ಮರುಕ, ಮೈಲಾರ ದೇವರು, ಮಿಕ್ಕ ಮಾರಿ ಮಸನಿ, ಚೌಡಿ ಭೈರವ ದೇರ ಮೊದಲಾದ ಟಕ್ಕು ದೇವರ ಗೊಡವೆ ಬೇಡ ನರಕ ತಪ್ಪದು.
ಸುತ್ತಲವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ ಗೊಲಿದು ಬತ್ತಲಿಂದ ಜಂಗವಳ ನೋಡಿ ಎಲ್ಲರೂ ಮತ್ತೆ ಜೀವಿ ನುಡುಗೆಯುಟ್ಟು ಮುಕ್ತಿ ತಾವು ಪಡೆದೆವೆಂಬ ತೊತ್ತು ಮಾಯಾಕಾರಿಯವಳಿಗೆ ಚೀತು ಎಂಬರು ಎನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾರೆ. ಅಂದ್ರೆ ಏನು? ಅವ್ರು ಹೇಳ್ತಾರೆ, ಕುಟ್ಟಿಕೊಳ್ಳದಿರಿ ಜಟ್ಟಿಗುಂಡಿನಲ್ಲಿ ಶಸ್ತ್ರವನ್ನು ಚಿಟ್ಟಿಕೊಳ್ಳದಿರಿ, ಬೆನ್ನಲಿ ಸಿಡಿಯನ್ನು ಕಟ್ಟಿ ತೂಗಿಸಿಕೊಳ್ಳದಿರಿ ಕರಟಕದಂತೆ, ಗುಟ್ಟಿನಲ್ಲಿ ಗೋಪಾಲಕನ ಸ್ಮರಿಸು ಮರುಳೆ, ತೊಗಲ ಬಿಲ್ಲೆಗಳ ಕೊರಳಲ್ಲಿ ಕಟ್ಟಿಕೊಂಡು ಹಗಲಿರುಳು ಅನ್ನಪಾನಕ್ಕೆ ಹೋಗದೆ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾರೆ. ಅಂದ್ರೆ ಏನು? ಕನಕದಾಸರು ದೇವರನ್ನ ತುಂಬಾ ನಂಬಿದವರು, ಹರಿಭಕ್ತಿಯನ್ನ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಪ್ರತಿಪಾದಿಸಿದವರು. ಆದರೆ ಅದು ಒಂದು ಡಾಂಬಿಕ ಆಚಾರವಾಗದೇ ಇರುವಂತೆ, ನಾವು ನಂಬಿದ ದೇವರನ್ನ ನಾವು ನಂಬಿ ಆರಾಧಿಸೋದೇನಿದೆ ಅದು ಸರಿಯೇ, ಆದರೆ ಮೂಢನಂಬಿಕೆಗಳ ಹಿಂದೆ ಹೋಗದಂತೆ ಒಂದು ವೈಚಾರಿಕ ಭಕ್ತಿಯ ಪರಿಕಲ್ಪನೆಯನ್ನ ಕನಕದಾಸರು ನೀಡ್ತಾರೆ ಅನ್ನುವುದು ಕಲಾವಿದರಾಗಿ ನಮಗೆ ಅದು ತುಂಬಾ ಮುಖ್ಯವಾಗಬೇಕಾಗಿರುವಂಥದ್ದು. ಯಾಕಂದ್ರೆ ಕನಕದಾಸರ ಸಾಹಿತ್ಯದ ಬಗ್ಗೆ ನೀವು ಸಂಶೋಧನೆಗಳನ್ನು ಮಾಡ್ತಾ ಇರುವಂತವರ ಪಂಡಿತ ವರ್ಗವನ್ನ ನಾವು ನೋಡಿದ್ರೆ, ಈ ಕಡೆ ಕಲಾವಿದರನ್ನ ನಾವು ನೋಡಿದ್ರೆ, ಅವೆರಡು ಪೂರ್ತಿ ಭಿನ್ನ ಭಿನ್ನ ವರ್ಗಗಳು ಅಂತ ನಮ್ಗೆ ಮೇಲ್ನೋಟಕ್ಕೆ ಅನ್ನಿಸ್ಬಿಡಬಹುದು. ಅಂದ್ರೆ ನಮ್ಗನ್ಸ್ಬಹುದು, ಅರೆ ಕನಕದಾಸರಿಗೆ ನಾವು ಹೂವನ್ನ ಹಾಕಿ ನಾವು ಅವರನ್ನ ಪೂಜೆ ಮಾಡ್ತೀವಿ, ಆದ್ರೆ ಹಾಗೇನೆ ಕನಕದಾಸರ ಇದರಲ್ಲಿ ಈ ರೀತಿಯಾಗಿದೆಯಲ್ಲ, ಏನ್ ಮಾಡೋದು? ಅಂದ್ರೆ ಕನಕದಾಸರು ಹೇಳೋದೇನು, ನಾವು ಒಂದು ದೇವರನ್ನ ಪ್ರಾರ್ಥಿಸುವುದಾಗ್ಲಿ, ಒಂದು ಒಳ್ಳೆಯ ಮನಸ್ಸಿನಿಂದ ತೀವ್ರವಾದ ಭಕ್ತಿಯನ್ನ ನಾವು ತೋರಿಸೋದಾಗ್ಲಿ ಅದು ತಪ್ಪಲ್ಲ, ಅದು ಸರಿಯೇ, ಅದು ಆರೋಗ್ಯಕ್ಕೆ ಬೇಕಾಗಿರುವಂಥದ್ದೇ. ಆದರೆ ಅದರ ಜೊತೆಗೆ ವೈಚಾರಿಕ ನೆಲೆಯಲ್ಲಿ ಅದನ್ನ ಮಾಡೋದೇನಿದೆ ಅದು ತುಂಬಾ ಮುಖ್ಯವಾಗತ್ತೆ ಅಂತ. ಸಾಹಿತ್ಯಕ್ಕೆ ಸಂಶೋಧನೆ ಮಾಡೋವರಿಗೆ ಇದು ತುಂಬಾ ಸುಲಭವಾಗಿ ಅರ್ಥ ಆಗ್ಬಹುದು. ಆದ್ರೆ ನಾವು ಹಾಡೋರಿಗೆ, ನೃತ್ಯ ಮಾಡೋರಿಗೆ, ನಮ್ಗೆ ದೇವರ ಒಂದು ಪ್ರತಿಮೆ ಎದುರುಗಡೆ ಇಲ್ಲ ಅಂದ್ರೆ, ಆ ಪರಿಕಲ್ಪನೆಗಳ ಎದುರು ಇಲ್ಲ ಅಂತಂದ್ರೆ ನಮ್ಗೆ ಅದು ಒಂದು ರೀತಿಯ ಆತಂಕವನ್ನ ಸೃಷ್ಟಿಸುವಂತಹ ಸಾಧ್ಯತೆಗಳಿರುತ್ತೆ. ನಮ್ಮ ರಸಾನುಭವಕ್ಕೆ, ರಸವನ್ನ ಸೃಷ್ಟಿಸೋದಕ್ಕೆ ಅದು ಅಡ್ಡಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕನಕದಾಸರ ಈ ರೀತಿಯ ಪರಿಕಲ್ಪನೆಗಳನ್ನ ನಾವು ಗಟ್ಟಿಯಾಗಿ ನೆನಪಿಟ್ಟುಕೊಂಡ್ರೆ ಅದು ಖಂಡಿತವಾಗಿ ನಮಗೆ ಮಾನಸಿಕ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ, ಜೊತೆಗೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿ ಉಳಿಯುತ್ತೆ ಅಂತ ಹೇಳ್ತಾ, ಬೇಂದ್ರೆಯವರ ಕನಕದಾಸರ ಕುರಿತಾದ ಒಂದು 4 ಸಾಲುಗಳ ಪದ್ಯ ದೀರ್ಘವಾದದ್ದೇ, ಅದರಲ್ಲಿ 4 ಸಾಲುಗಳನ್ನು ಹೇಳಿ ನಾನು ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬೇಂದ್ರೆಯವರು ಹೇಳ್ತಾರೆ, ಹೊರಗಣ್ಣು, ಒಳಗಣ್ಣು, ಹೊಳೆಗಣ್ಣು, ತಿಳಿಗಣ್ಣು. ಈ 4 ಬೇಂದ್ರೆಯವರು ಸಂಸ್ಕೃತದ ತತ್ವಶಾಸ್ತ್ರದ ಚತುರ್ಮುಖ ಸೌಂದರ್ಯ ಅನ್ನುವಂತಹ ಪರಿಕಲ್ಪನೆ ಏನಿದೆ ಅದನ್ನ ತುಂಬಾ ಸುಂದರವಾಗಿ, ತುಂಬಾ ಅರ್ಥಪೂರ್ಣವಾಗಿ ಕನ್ನಡಿಸಿದಂತಹ ಸಾಲುಗಳಿದು. ಹೊರಗಣ್ಣು, ಒಳಗಣ್ಣು, ಹೊಳೆಗಣ್ಣು, ತಿಳಿಗಣ್ಣು, ನೀನೆ ತಿನ್ನಿಸಿದ ಹಣ್ಣು, ಓ ದಾಸ ದಾಸರ ದಾಸ, ನಿನ್ನ ನೆನೆವೇ ಸದಾ ವಾಸ, ಉಳಿದವಾದ ಆಭಾಸ. ಇದು ಬೇಂದ್ರೆಯವರು ಕನಕರ ಬಗ್ಗೆ ಹೇಳಿದಂತಹ ಮತ್ತು ನೃತ್ಯ, ಸಂಗೀತ, ಸಾಹಿತ್ಯ ಇವೆಲ್ಲದಕ್ಕೂ ಕೂಡ ಇಂದಿಗೂ ಪ್ರಸ್ತುತವಾಗುವಂತಹ ಕನಕದಾಸರ ಬಗೆಗಿನ ಮಾತುಗಳು. ಹಾಗಾಗಿ ನೀವು ಸಂಗೀತದಲ್ಲಿ ಕನಕದಾಸರ ಕೀರ್ತನೆಗಳನ್ನ ಇತರರ ಮನಮುಟ್ಟುವಂತೆ, ನಮ್ಮ ಮನಸ್ಸನ್ನ ಅದು ಅರಳಿಸುವಂತೆ ನಾವು ಹಾಡಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿತ್ತು ಅದಕ್ಕೆ ಇರುವಂತಹ ಹಿನ್ನೆಲೆಯ ಪೂರಕ ಓದು, ಮತ್ತೆ ಸಂಶೋಧನೆಯಾಗ್ಲಿ ಪ್ರಾಯೋಗಿಕವಾಗ್ಲಿ ಇವ್ಯಾವುದು ಒಂದಕ್ಕೊಂದು ಪರಸ್ಪರ ಅದಕ್ಕೆ ಹೊರತಾದದ್ದಲ್ಲ. ಅದಕ್ಕೆ ಎಲ್ಲವೂ ಬೇರೆ ಬೇರೆ ಮುಖಗಳೇ, ಮತ್ತು ಆ ಎಲ್ಲ ಮುಖಗಳನ್ನ ನೋಡಿ ಅದನ್ನ ಹೃದಯದಲ್ಲಿಟ್ಟುಕೊಂಡು ಅವರು ಹೇಳಿದಂತಹ ಹೊರಗಣ್ಣು ಒಳಗಣ್ಣುಗಳನ್ನ ತೆರೆದಿಟ್ಟುಕೊಂಡು ಹೊಳೆಗಣ್ಣು ತಿಳಿಗಣ್ಣುಗಳನ್ನ ಆಗಾಗ್ಗೆ ಗಮನಿಸ್ತಾ ನಾವು ಹಾಡುವಂಥದ್ದು, ನೃತ್ಯ ಮಾಡುವಂಥದ್ದು ಏನಿದೆ ಅದು ನಮ್ಮ ನೃತ್ಯ ಸಂಗೀತಗಳನ್ನ ನಿಜವಾಗಿ ಪರಿಣಾಮಕಾರಿ ಅಂತ ಅನಿಸೋ ಹಾಗೆ ಮಾಡುತ್ತೆ. ಸಹಜವಾಗಿ ಆಗ ನಾವು ಸಹೃದಯರನ್ನ ಮುಟ್ಟಿ ಅವರನ್ನ ರಸಿಕರನ್ನಾಗಿಸುವುದು ಸಾಧ್ಯವಾಗತ್ತೆ. ಅಂತಹ ಕಲಾವಿದರು ನೀವೆಲ್ಲರೂ ಆಗಲಿ, ಅಂತಹ ಕನಕ ಸಂಸ್ಕೃತಿಯನ್ನ ಪಸರಿಸುವಂತಹ ವಿದ್ಯಾರ್ಥಿಗಳು, ಯುವ ಜನತೆ ನೀವಾಗಲಿ ಅಂತ ಹಾರೈಸ್ತಾ
ಇವತ್ತಿನ ಈ ಕನಕ ಕೀರ್ತನ ಏನು ಕಾರ್ಯಕ್ರಮ ಇದೆ ಅದರ ಭಾಗವಾಗಿ ಮಾಡಿಕೊಂಡಿದ್ದಕ್ಕೆ ಶ್ರೀ ಧನಂಜಯ ಕುಂಬಳೆ ಅವರಿಗೆ ಮತ್ತು ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಮನೋವಿಜ್ಞಾನ, ಸಾಹಿತ್ಯ, ನೃತ್ಯ ಮತ್ತು ಸಂಗೀತ ಕ್ಷೇತ್ರಗಳ ಕುರಿತು ಸವಿವರವಾಗಿ ವಿವರಿಸಿ ಕನಕದಾಸರ ಕೀರ್ತನೆಗಳು ಮತ್ತು ಸಾಹಿತ್ಯ ಕೃಷಿಯ ಮಹತ್ವವನ್ನು ಸಭಿಕರಿಗೆ ಮನೆಮುಟ್ಟುವ ಹಾಗೆ ತಮ್ಮ ಉಪನ್ಯಾಸವನ್ನು ಪ್ರಸ್ತುತಪಡಿಸಿದ ಡಾಕ್ಟರ್ KS ಪವಿತ್ರ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಮಾತಿಗಾಗಿ ವೇದಿಕೆ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಸದಾ ನವನವೀನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವಂತಹ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಡಾಕ್ಟರ್ ಬಂದು ಮಾತಾಡಿದ್ದಾರೆ, 20 ನಿಮಿಷ ಮಾತಾಡ್ತೀನಿ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರು. ನಾನು ಅಧ್ಯಾಪಕನಾಗಿರೋದ್ರಿಂದ ನಾವು ಮಾತಾಡೋದು ಹೇಗೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಸ್ತುತತೆ ಏನಿದೆ ಅದನ್ನ ಇಟ್ಟುಕೊಂಡು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನ ಅನಿವಾರ್ಯವಾಗಿ ನಾನು ವಹಿಸಬೇಕಾದ್ರಿಂದ ನಾನು ಮಾತಾಡೋದಿಲ್ಲ ಅಂತ ಹೇಳಲಿಕ್ಕೆ ಅವಕಾಶವನ್ನೇ ಕೊಡದ ಹಾಗೆ ಮಾಡಿದ್ರಿಂದ ನಾನೊಂದು 5 ನಿಮಿಷ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಕನಕದಾಸ ಕೀರ್ತನ ಗಂಗೋತ್ರಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಮತ್ತು ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂತ ಡಾಕ್ಟರ್ KS ಪವಿತ್ರ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರೇ, ಸೋಮಣ್ಣ ಅವರೇ ಹಾಗೂ ಡಾಕ್ಟರ್ ಧನಂಜಯ ಕುಂಬಳೆ ಅವರೇ ಹಾಗೂ ಮುಂಭಾಗದಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಕಲಾ ರಸಿಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಇದೊಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂಥ ಕನಕದಾಸ ಅಧ್ಯಯನ ಪೀಠ ಮತ್ತು ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಬಹುಶಃ ಸಾಮುದಾಯಿಕ ಪಾಲ್ಗೊಳ್ಳುವಿಕೆಯ ಹಿನ್ನೆಲೆಯಲ್ಲಿ ಆಯೋಜಿಸಿರುವಂತ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದು. ಬಹುಶಃ ಈ ಕಾರ್ಯಕ್ರಮ ಜನಸಮುದಾಯಕ್ಕೆ ತಲುಪುವಂತ ಕಾರ್ಯಕ್ರಮ. ಈಗಾಗಲೇ ನೀವು 4-5 ಜನರು ಕನಕದಾಸರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದೀರಿ. ಮೊದಲಿಗೆ ನಿರೂಪಣೆಯನ್ನ ಮಾಡಿದಂತ ಅಭಿಷೇಕ್ ಅವರು ಕನಕದಾಸರ ವ್ಯಕ್ತಿತ್ವದ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನ ಆಡಿದರು. ಆನಂತರ ಪ್ರಾಸ್ತಾವಿಕ ಮಾತುಗಳನ್ನ ಆಡಿದಂತ ಡಾಕ್ಟರ್ ಧನಂಜಯ ಕುಂಬಳೆ ಅವರು ಈ ಕಾರ್ಯಕ್ರಮವನ್ನ ಯಾಕೆ ಆಯೋಜಿಸಿದ್ದೀವಿ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಮ್ಮ ವಿಚಾರಗಳನ್ನ ತಿಳಿಸಿದ್ರು. ಆ ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತ ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾಗಿದ್ದಂತ ಪ್ರೊಫೆಸರ್ ದೇವೇಂದ್ರಪ್ಪ ಅವರು ಮಾತನಾಡಿದರು. ಅವರು ಬಹಳ ಮುಖ್ಯವಾಗಿ ಮೌಲ್ಯಗಳನ್ನ ಪ್ರಧಾನವಾಗಿ ಇಟ್ಟುಕೊಂಡು ಅವರು ತಮ್ಮ ಮಾತುಗಳನ್ನ ಆಡಿದ್ದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ. ಆ ನಂತರ ಬಹಳ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತ ಡಾಕ್ಟರ್ KS ಪವಿತ್ರ ಅವರು ಬಹಳ ಅರ್ಥಪೂರ್ಣವಾಗಿ ಸಾಹಿತ್ಯಕ್ಕೂ ಸಂಗೀತಕ್ಕೂ ಇರುವಂತ ಸಂಬಂಧ, ಸಾಹಿತ್ಯಕ್ಕೂ ಸಮಾಜಕ್ಕೂ ಇರುವಂತ ಸಂಬಂಧವನ್ನ ಇಟ್ಟುಕೊಂಡು ಬಹಳ ಅರ್ಥಪೂರ್ಣವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ತಿಳಿಸಿದ್ರು. ಮತ್ತು ಸ್ವತಃ ಒಬ್ಬರು ಸಂಶೋಧಕಿಯಾಗಿ ಕನಕದಾಸರ ಸಾಹಿತ್ಯವನ್ನ, ಕನಕದಾಸರ ಬದುಕನ್ನ, ಅವರ ಹುಟ್ಟಿ ಬೆಳೆದಂತ, ಅವರು ಓಡಾಡಿದಂತ ಸ್ಥಳಕ್ಕೆ ಹೋಗಿಬಿಟ್ಟು ಅಲ್ಲಿ ಕ್ಷೇತ್ರ ಕಾರ್ಯವನ್ನ ಮಾಡಿ ಅನುಭವವನ್ನ ಪಡೆದುಕೊಂಡಿರುವಂತವರು ಡಾಕ್ಟರ್ KS ಪವಿತ್ರ ಅವರು. ಬಹುಶಃ ಸಾಹಿತ್ಯವನ್ನ ನಾವು ಹೇಗೆ ನೋಡಬೇಕು ಅನ್ನುವಂಥದ್ದೇ ನಮಗೆ ಎಷ್ಟೋ ಜನರಿಗೆ ಇನ್ನೂ ಅರ್ಥ ಆಗಿಲ್ಲ. ಒಬ್ಬ ಕವಿಯನ್ನ, ಒಬ್ಬ ಸಾಹಿತಿಯನ್ನ ನಾವು ಯಾವ ನೆಲೆಯಲ್ಲಿ ಗ್ರಹಿಸಿಕೊಳ್ಬೇಕು ಅನ್ನೋದೇ ನಮಗೆ ಅನೇಕ ರೀತಿಯ ತೊಡಕುಗಳು ಇರುವಂತ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದ್ರೆ ನಮ್ಮ ಕರ್ನಾಟಕದ ನೆಲ ಉಂಟಲ್ಲ, ಈ ನೆಲ ಬಹಳ ಪವಿತ್ರವಾದ ನೆಲ, ಮತ್ತೆ ಬಹಳ ವೈಚಾರಿಕವಾದಂತ ನೆಲೆಗಟ್ಟನ್ನ ಹೊಂದಿರುವಂತ ನೆಲ ಇದು. ಅನೇಕ ಜನ ದಾರ್ಶನಿಕರು, ಸಂತರು, ಕವಿಗಳು, ಸಾಹಿತಿಗಳು, ಚಿಂತಕರು, ಸಮಾಜ ಸುಧಾರಕರು ಬಂದು ಹೋಗಿರುವಂತ, ಸಮಾಜವನ್ನ ಸುಧಾರಿಸ್ತಕ್ಕಂಥ ಒಂದು ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಅವರು ಮಾತಾಡಿದರು. ಸಮಾಜದ ಸ್ವಾಸ್ಥ್ಯವನ್ನ ಸುಧಾರಿಸುವಂಥದ್ದುಂಟಲ್ಲ, ಅದಕ್ಕೆ ದೊಡ್ಡ ಪ್ರಮಾಣದ ಚಿಕಿತ್ಸೆ ಬೇಕಾಗತ್ತೆ. ಬಹುಶಃ ಆ ರೀತಿಯ ಚಿಕಿತ್ಸೆಯನ್ನ ಕೊಡುವಂತ ಡಾಕ್ಟರ್ಗಳಾಗಿ, ವೈದ್ಯರಾಗಿ ಕೆಲಸ ಮಾಡುವಂತವರು ಈ ಸಂತರು, ಕವಿಗಳು, ಸಾಹಿತಿಗಳು, ಚಿಂತಕರು, ಕಲಾವಿದರು, ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಆ ಸಮಾಜಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ.
ಬಹುಶಃ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರವನ್ನ ನಾವು ನೆನಪು ಮಾಡ್ಕೊಳ್ತಾ ಹೋದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಒಬ್ಬ ಧೀಮಂತ ಸಾಂಸ್ಕೃತಿಕ ನಾಯಕನಾಗಿ ಕಾಣಿಸ್ಕೊಳ್ತಾನೆ. ಬಹುಶಃ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಕೂಡ ಒಂದು ಘೋಷಣೆಯನ್ನ ಮಾಡಿದೆ. ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅನ್ನೋ ರೀತಿಯ ಘೋಷಣೆಯನ್ನ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಮಾಡಿರೋದನ್ನ ನೆನಪು ಮಾಡಿಕೊಳ್ಬೇಕು. ಬಹುಶಃ ಅದೇ ಸಾಲಿನಲ್ಲಿ ನಿಲ್ಲತಕ್ಕಂಥ ಇನ್ನೊಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ ಕನಕದಾಸರು ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ದಾಸ ಸಾಹಿತ್ಯದಲ್ಲಿ ಮೊತ್ತ ಮೊದಲಿಗೆ ನಮಗೆ ನೆನಪಾಗುವಂತ ಹೆಸರೇ ಕನಕದಾಸರು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಬಹುಶಃ ಕನಕದಾಸರು ಯಾವ ಬಗೆಯ ಸಮಾಜವನ್ನ ಕನಸನ್ನ ಕಂಡ್ರು, ಯಾವ ಬಗೆಯ ಸಮಾಜವನ್ನ, ಆರೋಗ್ಯಪೂರ್ಣವಾದ ಸಮಾಜವನ್ನ ಕಟ್ಟೋದಕ್ಕೆ ಅವರು ಬಯಸಿದ್ರು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರ ಕೀರ್ತನೆಗಳು ಮತ್ತು ಅವರು ಬರೆದಿರುವಂತಹ 4-5 ಕಾವ್ಯಗಳೇನಿದ್ದಾವೆ ಆ ಕಾವ್ಯಗಳನ್ನ ನಾವು ಗಂಭೀರವಾಗಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಬಹುಶಃ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬರೀ ಕೀರ್ತನೆಗಳನ್ನ ಇಟ್ಟುಕೊಂಡು ಭಕ್ತಿ ಪರವಶರಾಗಿ ಯಾರನ್ನ ಕನಕದಾಸರನ್ನ ನೋಡುವ, ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ ಕಾಲಘಟ್ಟದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಆದ್ರೆ ಆ ಕೀರ್ತನೆಯ ಒಳಗೂ ಕೂಡ ಒಂದು ವೈಚಾರಿಕ ನೆಲೆಗಟ್ಟಿದೆ. ಭಕ್ತಿಯ ಬಗ್ಗೆ ಪವಿತ್ರ ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು, ಭಕ್ತಿ ಹೇಗಿರಬೇಕು ಅನ್ನುವಂಥದ್ದು. ಕನಕದಾಸರು ಬಯಸಿದಂತ, ಕನಕದಾಸರು ಪಾಲನೆ ಮಾಡಿದಂತ, ಅವರು ಪ್ರತಿಪಾದನೆ ಮಾಡಿದಂತ ಭಕ್ತಿ ಯಾವುದು ಅನ್ನುವಂಥದ್ದುಂಟಲ್ಲ, ಅದೇ ಒಂದು ವೈಚಾರಿಕತೆಯನ್ನ ಒಳಗೊಂಡಿರುವಂಥದ್ದನ್ನ ಗಮನಿಸ್ಬೇಕು. ಅದನ್ನ ಪುಷ್ಕಳ್ ಕುಮಾರ್ ಅವರು ಪ್ರಾರ್ಥನೆ ಹಾಡುವ ಸಂದರ್ಭದಲ್ಲಿ ಒಂದು ಕೀರ್ತನೆಯನ್ನ ಅವರು ಹಾಡಿದ್ರು. ಅದರಲ್ಲಿ ಒಂದು 2 ಸಾಲು ಬರುತ್ತೆ ನೋಡಿ, ಏನು ಅಂದ್ರೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಅನ್ನುವಂತ ಮಾತು. ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೆ. ನೋಡಿ, ನಾವೆಲ್ಲ ಜ್ಞಾನಿಗಳು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರ್ತೀವಿ, ಆದ್ರೆ ಜ್ಞಾನಿಗಳಾಗಿರೋದಿಲ್ಲ. ನಿತ್ಯ ಜ್ಞಾನಿ ಆದಂತವನಿಗೆ ಚಿಂತೆ ಇಲ್ಲ. ಬಹುಶಃ ಇವತ್ತು ಜಗತ್ತಿನ ಯಾವುದೇ ಒಬ್ಬ ಮನುಷ್ಯನನ್ನ ತೆಗೆದುಕೊಂಡು ಅವನ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವರೆಲ್ಲ ಹೇಳೋದೇನು, ಈಗ ಆ ಚಿಂತೆ ಇದೆ, ಈ ಚಿಂತೆ ಇದೆ ಅಂತ ಹೇಳಿ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಕನಕದಾಸರು ಹೇಳ್ತಿದ್ದಾರೆ ನೋಡಿ, ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಿತ್ಯ ಜ್ಞಾನಿಗಳಾಗ್ಲಿಲ್ಲ. ನಾವು ನಿತ್ಯ ಜ್ಞಾನಿಗಳಾದವನಿಗೆ ಚಿಂತೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದುಂಟಲ್ಲ. ಮತ್ತೆ ನಿಜವಾದ ಭಕ್ತಿ ಅನ್ನುವಂಥದ್ದು ಹೇಗಿರಬೇಕು, ಸತ್ಯವಂತರ ಬದುಕುವ ಹಕ್ಕಿದೆ. ಅದಕ್ಕೆ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅನ್ನುವಂಥ ಕೀರ್ತನೆ ಇದೆಯಲ್ಲ, ನೀವು ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈ ಲೋಕದಲ್ಲಿ ಹುಟ್ಟುವಂತ ಪ್ರತಿಯೊಂದು ಜೀವಿಗೂ ಬದುಕುವಂತ ಒಂದು ಅವಕಾಶ ಇದ್ದೇ ಇದೆ ಅನ್ನೋದನ್ನ ಆ ಕೀರ್ತನೆಯಲ್ಲಿ ಹೇಗೆ ಹೇಳ್ತಾ ಇರುವಂತದ್ದು. ಬಹುಶಃ ದೇವರ ಬಗ್ಗೆ ಇರುವಂತ ಒಂದು ಅಚಲವಾದಂತ ನಂಬಿಕೆ, ಸೃಷ್ಟಿಕರ್ತನ ಬಗ್ಗೆ ಇರುವಂತ ಒಂದು ಅಚಲವಾದಂತ ನಂಬಿಕೆ, ಬಹುಶಃ ಅವನು ಯಾರನ್ನೂ ಕೂಡ ಬದುಕದ ಹಾಗೆ ಮಾಡೋದಿಲ್ಲ. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಒಂದಲ್ಲ ಒಂದು ಅವಕಾಶವನ್ನ ತೆರೆದಿರ್ತಾನೆ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಇರೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ಕನಕದಾಸರು ಎತ್ತುವಂತ ಪ್ರಶ್ನೆಗಳಿದಾವಲ್ವ, ಈ ಸಮಾಜದಲ್ಲಿ ಇರತಕ್ಕಂಥ ಮೇಲು ಕೀಳು ಭಾವನೆಯನ್ನ ರಾಮಧಾನ್ಯ ಚರಿತೆ ಬಗ್ಗೆ ಬಹಳ ಚೆನ್ನಾಗಿ ಅವರು ಪ್ರಸ್ತಾಪ ಮಾಡಿದ್ರು. ರಾಮಧಾನ್ಯ ಚರಿತೆ ನಾವು ಇವತ್ತು ಅದನ್ನ ಬಹಳ ಮುಂಚೂಣಿಯಲ್ಲಿಟ್ಟುಕೊಂಡು ಅದನ್ನ ಮುಖ್ಯದ ಕೇಂದ್ರಕ್ಕೆ ತೆಗೆದುಕೊಂಡು ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತಿನ ಸಮಾಜ ಎದುರಿಸ್ತಾ ಇರುವಂತ ಅನೇಕ ಸಮಸ್ಯೆಗಳಿಗೆ ಅಲ್ಲಿ ಒಂದು ಚಿಕಿತ್ಸೆ ಇದೆ, ಅಲ್ಲಿ ಮದ್ದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಸೌಹಾರ್ದತೆ ಅನ್ನುವಂಥದ್ದು ಹೇಗಿರಬೇಕು, ಮತ್ತೆ ಈ ಸಮಾಜದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು ಅನ್ನುವಂಥದ್ದನ್ನ ಆ ಕೃತಿ ಎಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡಿದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಚರ್ಚೆಯ ಮೂಲಕ ಅರ್ಥ ಮಾಡಿಕೊಳ್ಳೋದಕ್ಕೆ ಮನಸ್ಸು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಮತ್ತೆ ಕುಲದ ಬಗ್ಗೆ ಎತ್ತುವಂತ ಪ್ರಶ್ನೆಗಳಿದಾವಲ್ವ, ಕನಕದಾಸರು ಎತ್ತುವಂತ ಕುಲದ ಬಗೆಗಿನ ಪ್ರಶ್ನೆಗಳು ಹಲವು ಸಂದರ್ಭಗಳಲ್ಲಿ, ಹಲವು ಆಯಾಮಗಳಲ್ಲಿ ಕುಲದ ಬಗ್ಗೆ ಅವರು ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಇಡೀ ನಾನು ಕನ್ನಡ ನಾಡಿನ ಸಾಂಸ್ಕೃತಿಕ ವಲಯವನ್ನು ಗಮನಿಸ್ತಾ ಬಂದ್ರೆ ಪಂಪನಿಂದ ಮನುಜ ಜಾತಿ ತಾನೊಂದೇ ಒಲಂ ಅನ್ನುವಂತ ರೀತಿಯ ಒಂದು ಸಂದೇಶವನ್ನ ಜಗತ್ತಿಗೆ ಕೊಡುವಂತ ಪ್ರಯತ್ನ ನಡೀತದೆ. ಆ ನಂತರದ ಕಾಲಘಟ್ಟದಲ್ಲಿ ಪಂಪನೇ ಅನೇಕ ಸಂದರ್ಭಗಳಲ್ಲಿ ಕುಲದ ಪ್ರಶ್ನೆಯನ್ನ ಇಟ್ಟುಕೊಂಡು ಚರ್ಚೆಯನ್ನ ಮಾಡುವಂತದ್ದನ್ನ ಮತ್ತೆ ಕುಲದ ಬಗ್ಗೆ ವ್ಯಾಖ್ಯಾನಗಳನ್ನ ಮಾಡ್ತಾ ಹೋಗೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಬಹುಶಃ ಅದನ್ನ ನಂತರ ಬಂದಂತ ವಚನಕಾರರು ಮತ್ತೆ 15-16ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತ ದಾಸರು ಅದನ್ನ ಯಾವ ರೀತಿಯಲ್ಲಿ ಆ ಚರ್ಚೆಯನ್ನ ಮುಂದುವರಿಸಿಕೊಂಡು ಬರ್ತಾರೆ ಅನ್ನೋದನ್ನ ಗಮನಿಸಬೇಕು. ಆಧುನಿಕ ಸಂದರ್ಭದಲ್ಲಿ ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನ ಸಾರುವಂತ ಸಂದರ್ಭ, ಮತ್ತೆ ಬಹಳ ಮುಖ್ಯವಾಗಿ ನಮಗೆ ಸಂವಿಧಾನವನ್ನು ರಚಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ ಅವರು ನಡೆಸಿದಂತ ಹೋರಾಟ ಇದೆಯಲ್ಲ, ಈ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಇದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಕುಲವೆಂದು ಹೊಡೆದಾಡದಿರಿ,
ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅನ್ನುವಂಥ ಪ್ರಶ್ನೆಯನ್ನ ಎತ್ತುವಂಥದ್ದು ಇದೆಯಲ್ಲ, ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ಬೇಕು. ಆಮೇಲೆ ಮುಂದೆ ಇನ್ನೊಂದು ಕೀರ್ತನೆಗಳು ಹೇಳ್ತಾರೆ, ಕುಲ ಕುಲ ಕುಲವೆನ್ನುತ್ತೀಯರು ಕುಲವ್ಯಾವುದಯ್ಯ ಸತ್ಯ ಸುಖವುಳ್ಳ ಜನರಿಗೆ. ಸತ್ಯ ಸುಖವುಳ್ಳಂತ ಜನರಿಗೆ ಕುಲ ಯಾವುದು? ಆದಿಕೇಶವನ ಒಲಿದವನೇ ನಿಜವಾದ ಕುಲಜ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಬಹುಶಃ ನಾವು ಕುಲವನ್ನ ಇವತ್ತು ತುಂಬಾ ಅತಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಕುಲ ಉಂಟಲ್ಲ, ಕುಲ ಅನ್ನುವಂಥದ್ದು ನಮ್ಮ ದೇಶದ ಒಳಗಡೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಿದ್ರೆ, ಬಹುಶಃ ಡಾಕ್ಟರ್ ಹೇಳಿದ ಹಾಗೆ ಅವರು ರೋಗಿಗಳ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಸುಧಾರಿಸುವಂಥದ್ದು ಬಹಳ ಮುಖ್ಯ ಅನ್ನುವಂಥ ನೆಲೆಯಲ್ಲಿ ಅವರು ಕನಕದಾಸನನ್ನ ಇಟ್ಟುಕೊಂಡು ಮಾತನಾಡಿದುಂಟಲ್ಲ, ಇದು ಬಹಳ ಅರ್ಥಪೂರ್ಣವಾಗಿರುವಂಥದ್ದು ಅನ್ನುವುದನ್ನ ನೆನಪು ಮಾಡಿಕೊಳ್ಳುತ್ತಾ, ಮತ್ತೆ ಬಹಳ ಮುಖ್ಯವಾಗಿ ಕನಕದಾಸರು ಅಹಮ್ಮನ್ನ ನಿರಸನ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ. ಅದು ಒಂದು ಸಂದರ್ಭ, ವ್ಯಾಸರಾಯರು ಶಿಷ್ಯಂದರಲ್ಲಿ ಕೇಳಿದಂತ ಪ್ರಶ್ನೆ, ನಿಮ್ಮಲ್ಲಿ ವೈಕುಂಠಕ್ಕೆ ಯಾರು ಹೋಗ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಬೇರೆಯವರೆಲ್ಲ ಆ ಕಡೆ ಈ ಕಡೆ ಯೋಚನೆ ಮಾಡ್ತಾ ಕೂತಿದ್ರೆ ಕನಕದಾಸರು ಕೊಡುವಂತ ಉತ್ತರ ಇದೆಯಲ್ಲ, ಒಂದೇ ಸಾಲಿನ ಉತ್ತರ, ನಾನು ಹೋದರೆ ಹೋದೇನು ಅನ್ನುವಂತ ಮಾತಿದೆಯಲ್ಲ, ಇದು ಬಹಳ ಮುಖ್ಯವಾದಂತ ಮಾತು. ಇದು ಒಂದು ದೊಡ್ಡ ಸಂದೇಶವನ್ನ ನೀಡ್ತಾ ಇದೆ. ಅಂದ್ರೆ ನಮ್ಮೆಲ್ಲೆಲ್ಲ ಒಂದು ರೀತಿಯ ಅಹಂಕಾರ ಭಾವ ತುಂಬಿಕೊಳ್ತಾ ಇದೆ. ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ, ನನ್ನ ಬಿಟ್ರೆ ಬೇರೆಯವರು ಇಲ್ವೇ ಇಲ್ಲ ಅನ್ನುವಂತ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ನಿರಸನ ಮಾಡಿಕೊಂಡವನು ಮಾತ್ರ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ, ಭಗವಂತನನ್ನ ಸೇರೋದಕ್ಕೆ ಸಾಧ್ಯವಾಗುತ್ತೆ, ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಮಾತಿದೆಯಲ್ಲ, ನಾನು ಅನ್ನುವಂತ ಪದ ಇದೆಯಲ್ಲ, ಅದು ಕನಕದಾಸರನ್ನ ಕುರಿತು ಹೇಳದಲ್ಲ, ಅದು ಅಹಮ್ಮನ್ನ ಕಳೆದುಕೊಂಡವ ಯಾರಿದ್ದಾನೆ ಅವನು ಹೋದರೆ ಹೋದನು ಅನ್ನುವಂತ ಮಾತಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅನ್ನೋದನ್ನ ಗಮನಿಸಬೇಕು. ಬಹುಶಃ ಈ ನೆಲೆಯಲ್ಲಿ ಯುವ ಜನಾಂಗ ಇದೆಯಲ್ಲ, ತುಂಬಾ ಜನ ಯುವಕರಿಗಿರೋದ್ರಿಂದ ನಾನು ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ನೀವು ಕನಕದಾಸರನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಬರೀ ಭಕ್ತಿಯ ಪರವಶತೆಯಲ್ಲಿ ಅಲ್ಲ, ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ಕನಕದಾಸರನ್ನ ಅರ್ಥ ಮಾಡಿಕೊಳ್ಳುವಂತ ಸಂದರ್ಭ ಇದಾಗಿದೆ ಅನ್ನೋದನ್ನ ಹೇಳುತ್ತಾ, ಈ ರೀತಿಯ ಕಾರ್ಯಕ್ರಮವನ್ನ ಆಯೋಜಿಸಿರುವಂತ ಕನಕದಾಸ ಅಧ್ಯಯನ ಪೀಠ ಮತ್ತು ಕನಕದಾಸ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿರುವಂತ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರನ್ನ ಅಭಿನಂದಿಸುತ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಲವಾರು ಸಂತರು ಮತ್ತು ದಾರ್ಶನಿಕರು, ಅದರಲ್ಲಿಯೂ ಮುಖ್ಯವಾಗಿ ದಾಸಶ್ರೇಷ್ಠ ಕನಕದಾಸರು ಈ ನಾಡಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆಯನ್ನು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಸ್ಮರಿಸಿದ ನಮ್ಮ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರಿಗೆ ಧನ್ಯವಾದಗಳು. ಈಗ ಅತಿಥಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿಬರಲು ಕಾರಣರಾದ ಡಾಕ್ಟರ್ KS ಪವಿತ್ರ ಇವರಿಗೆ ಕನಕದಾಸರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ತಲುಪಿದ್ದೇವೆ. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಬೇಕಾಗಿ ಆಶ್ರಿತ ದ್ವಿತೀಯ MA ಕನ್ನಡ ವಿಭಾಗ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಕನಕದಾಸ ಅಧ್ಯಯನ ಪೀಠ, ಕನಕದಾಸ ಸಂಶೋಧನಾ ಕೇಂದ್ರ, ಮಂಗಳ ಗಂಗೋತ್ರಿ. ಕನಕ ಜಯಂತಿ ಪ್ರಯುಕ್ತ ಕನಕ ಕೀರ್ತನ ಗಂಗೋತ್ರಿ ಕನಕದಾಸರ ಕೀರ್ತನೆಗಳ ಗಾಯನ ಮತ್ತು ಸಮೂಹ ಗಾಯನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವ ಡಾಕ್ಟರ್ KS ಪವಿತ್ರ, ಕಲಾವಿದರು ಮತ್ತು ಸಂಶೋಧಕರು, ಶಿವಮೊಗ್ಗ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನಿವಾರ್ಯ ಕಾರಣದಿಂದ ನಿರ್ಗಮಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಆದ H. ದೇವೇಂದ್ರಪ್ಪ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡ SVP ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಶಿವರಾಮ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವ SVP ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಸೋಮಣ್ಣ ಹೊಂಗಳ್ಳಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ
ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವಂತಹ ಪ್ರೊಫೆಸರ್ ನಾಗಪ್ಪ ಗೌಡ ಆರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸರ್ವರನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಿದ ಕನಕದಾಸ ಸಂಶೋಧನಾ ಕೇಂದ್ರದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಧನಂಜಯ್ ಕುಂಬ್ಳೆ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ ಚಂದ್ರಶೇಖರ್ ಎಂಬಿ ಸರ್ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಗೂ, ಅವರನ್ನ ಕಳುಹಿಸಿಕೊಟ್ಟ ಶಿಕ್ಷಕರಿಗೂ ಹಾಗೂ ಅತಿಥಿ ಗಣ್ಯರಿಗೂ, ತೀರ್ಪುಗಾರರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಬಯಸುತ್ತಾ ಅವಕಾಶಕ್ಕಾಗಿ ವಂದನೆಗಳು.